ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಹೌದಾ? ಈ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ವಿದ್ಯುತ್ ಮೋಟಾರ್ನ ಬಗ್ಗೆ ಅಭ್ಯಾಸ ಮಾಡೋಣ. ವಿದ್ಯುತ್ ಮೋಟಾರನ್ನು ಅಭ್ಯಾಸ ಮಾಡೋದಕ್ಕಿಂತ ಮುಂಚೆ, ಹೌದಾ, ನಾನು ನಿನ್ನೆ ಹೇಳಿದ ಹಾಗೆ ಎಕ್ಸಾಮ್ ಮುಂದೆ ಹೋಗಿದೆ ಅಂಥೇಳಿ ರಿಲ್ಯಾಕ್ಸ್ ಆಗೋಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಓದುವಂಥ ಕೆಲಸ ಮಾಡಿರಿ. ಎಷ್ಟು ಸಾಧ್ಯ ಇದೆ ಎಷ್ಟು ನೀವು ಎಷ್ಟು ರಿವಿಷನ್ ಮಾಡ್ತೀರಾ ಅಷ್ಟು ನಿಮ್ಮ ಸ್ಕೋರ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಒಂದು ಸ್ವಲ್ಪ ಈಗ ಹೇಳುವಂಥ ಪಾಠಗಳನ್ನು ನಿಮ್ಮ ಸ್ಕೂಲಲ್ಲಿ ಹೇಳಿರಬಹುದು, ಹೇಳದೇ ಇರಬಹುದು. ಹೌದಾ? ನಾವು ಹೈಲೈಟಾಗಿ ಹೇಳಿದ್ದೀವಿ ಈ ಚಾಪ್ಟರ್ಸ್ಗಳನ್ನು. ಅದಕ್ಕೆ ನಿಮ್ಗೊಂದು ಸ್ವಲ್ಪ ಇದ್ರ ಬಗ್ಗೆ ಗ್ರಿಪ್ ಸಿಗಲಿ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋ ಕ್ಲಾಸಸ್ಗಳನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ಇದ್ರ ಲಾಭವನ್ನು ಪಡ್ಕೊಳ್ರಿ. ನಿಮ್ಮ ಸ್ನೇಹಿತರು ಯಾರು ನನ್ನ ಪಾಠವನ್ನು ಮತ್ತೊಂದು ಸಲ ರಿವಿಷನ್ ಮಾಡಬೇಕಾಗಿದೆ, ಒಂದು ಸಲ ಪಾಠವನ್ನು ಕೇಳಬೇಕಾಗಿದೆ ಅನ್ನುವಂಥವ್ರಿಗೆ ಈಗಂಥ ಕ್ಲಾಸಸ್ ಇಲ್ಲ, ಇನ್ನು ಎಕ್ಸಾಮ್ ನಡೆಯೋವರೆಗೂ ನಿಮ್ಮ ಕ್ಲಾಸಸ್ ನಡೆಯೋದಿಲ್ಲ. ಅದಕ್ಕೆ ಇವು ಹೆಲ್ಪ್ಫುಲ್ ಆಗ್ತಾವೆ ಅನ್ನುವಂಥ ದೃಷ್ಟಿಯಿಂದ ಈ ಕ್ಲಾಸಸ್ಗಳನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಅಭ್ಯಾಸ ಮಾಡ್ತಾ ಇದ್ದೀವಪ್ಪ ಅಂದರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಫ್ಲೆಮಿಂಗನ ಎಡಗೈ ನಿಯಮವನ್ನು ಅಭ್ಯಾಸ ಮಾಡಿದ್ವಿ. ಕಾಂತಕ್ಷೇತ್ರ, ಬಲದ ದಿಕ್ಕು, ವಿದ್ಯುತ್ ಪ್ರವಾಹದ ದಿಕ್ಕು. ಹೌದಾ? ಒಂದು ಇನ್ನೊಂದನ್ನು ಲಂಬವಾಗಿರಿಸಿದಾಗ ಯಾವ ಬೆರಳು ಯಾವ ದಿಕ್ಕನ್ನು ತೋರಿಸ್ತದೆ, ಇದೇ ಏನಪ್ಪ ಅಂದರೆ ಫ್ಲೆಮಿಂಗನ ಎಡಗೈ ನಿಯಮ ಅಂತ ನಾವು ಲಾಸ್ಟ್ ಕ್ಲಾಸಲ್ಲಿ ಅಭ್ಯಾಸ ಮಾಡಿದ್ವಿ. ಹಾಗಾದರೆ ಈ ಕ್ಲಾಸಲ್ಲಿ ಏನು ಮಾಡಬೇಕಂದ್ರೆ ಫ್ಲೆಮಿಂಗನ ಎಡಗೈ ನಿಯಮವನ್ನು ಬಳಸ್ಕೊಂಡು ಕೆಲಸ ಮಾಡುವಂತಹ ಒಂದು ಸಾಧನ ಯಾವುದು? ವಿದ್ಯುತ್ ಮೋಟಾರ್ನ ಬಗ್ಗೆ ಅಭ್ಯಾಸ ಮಾಡಬೇಕು. ಹಾಗಾದರೆ ಮೊಟ್ಟ ಮೊದಲನೇದಾಗಿ ವಿದ್ಯುತ್ ಮೋಟಾರ್ನ ಕನ್ಸ್ಟ್ರಕ್ಷನನ್ನು ಯಾವ ರೀತಿಯಾಗಿ ಅದನ್ನು ರಚನೆಯನ್ನು ಮಾಡಿದ್ದಾರೆ, ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಡಯಾಗ್ರಾಮು ನಾನು ತೆಗೆದಿರುವಂಥ ಡಯಾಗ್ರಾಮು ಒಂದು ಸ್ವಲ್ಪ ವ್ಯತ್ಯಾಸ ಇದೆ, ಆದರೆ ಏನಿಲ್ಲ, ಎಲ್ಲ ಭಾಗಗಳು ಒಂದೇ. ಹಳೆ ಸಿಲೆಬಸ್ನ ಆಧಾರವಾಗಿ ಇಟ್ಕೊಂಡು ಎಷ್ಟು ಸಿಂಪಲ್ ಆಗಿ ತೆಗಿಲಿಕ್ಕೆ ಸಾಧ್ಯ ಇದೆ ಆ ಆಧಾರದ ಮೇಲೆ ನಾನು ಡಯಾಗ್ರಾಮನ್ನು ಬಿಡಿಸಿದ್ದೀನಿ. 2 ಮಾರ್ಕ್ಸ್ಗೆ ಅಥವಾ 4 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ ಇದು. ಹೌದಾ? ಡಿಪೆಂಡ್ ಅಪಾನ್ ಕ್ವಶನ್ನು. ಹೌದಾ? ಕ್ವಶನ್ ಹೇಗೆ ರೈಸ್ ಮಾಡ್ತಾನೆ ಅನ್ನೋದ್ರ ಮೇಲೆ 2 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಮ್ಯಾಕ್ಸಿಮಮ್ ಆಗಿ ಈ 2 ಮಾರ್ಕ್ಸ್ಗೆ ಈ ಡಯಾಗ್ರಾಮ್ ಇರ್ತಂದ್ರೆ ನಮ್ಮ ಎಕ್ಸಾಮ್ಗಳಲ್ಲಿ ಬರ್ತದೆ. ಹಾಗಾದರೆ ಏನಪ್ಪ ಅಂದರೆ ಕನ್ಸ್ಟ್ರಕ್ಷನ್ ಅನ್ನು ನೋಡೋಕ್ಕಿಂತ ಮುಂಚೆ ವಿದ್ಯುತ್ ಮೋಟಾರ್ ಅಂದ್ರೆ ಏನು? ಹೌದಾ? ವಿದ್ಯುತ್ ಮೋಟಾರ್ ಏನಪ್ಪಾ ಅಂದ್ರೆ ಫ್ಲೆಮಿಂಗನ ಎಡಗೈ ನಿಯಮದ ಆಧಾರದ ತತ್ವದ ಮೇಲೆ ಕೆಲಸ ಮಾಡುವಂತಹ ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವಂತ ಒಂದು ಸಾಧನ. ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವಂತ ಸಾಧನವೇ ವಿದ್ಯುತ್ ಮೋಟಾರ್. ವಿದ್ಯುತ್ ಮೋಟಾರ್. ಹಾಗಾದ್ರೆ ವಿದ್ಯುತ್ ಮೋಟಾರ್ನ ರಚನೆಯನ್ನ ನೋಡ್ಬಿಡೋಣ. ವಿದ್ಯುತ್ ಮೋಟಾರ್ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ 2 ಪ್ರಬಲ ಕಾಂತಗಳನ್ನು ತೆಗೆದುಕೊಳ್ತೀವಿ, ಎನ್ ಮತ್ತು ಎಸ್. ಎನ್ ಮತ್ತು ಎಸ್ ಏನ್ ಮಾಡ್ತೀವಿ? 2 ಪ್ರಬಲ ಕಾಂತಗಳನ್ನ ತೆಗೆದುಕೊಳ್ತೀವಿ. ಇಲ್ಲಿರುವಂತಹ ಭಾಗಗಳನ್ನ ಮತ್ತೆ ನಾನು ಸೈಡ್ಗೆ ಹೆಸರಿಸಿದ್ದೀನಿ, ಯಾಕಂದ್ರೆ ನಿಮಗೆ ಭಾಗಗಳು ಕ್ಲಿಯರ್ ಆಗಿ ನೆನ್ಕೊಳ್ಳಿ. ಹಾಗಾದ್ರೆ ಎನ್ ಮತ್ತು ಎಸ್ ಏನಪ್ಪಾ ಅಂದ್ರೆ 2 ಪ್ರಬಲ ಕಾಂತಗಳನ್ನ ತೆಗೆದುಕೊಂಡಿದ್ದೀವಿ. ಆಮೇಲೆ ಒಂದು ಇನ್ಸುಲೇಟ್ ಮಾಡದಂತಹ ವಾಹಕದ ತಂತಿಯನ್ನ ಏನ್ ಮಾಡಿದೀವಿ ಅಂದ್ರೆ ತೆಗೆದುಕೊಂಡಿದ್ದೀವಿ. ಅದನ್ನ ಆರ್ಮೇಚರ್ ಅಂತ ಕೂಡ ಕರಿತೀವಿ. ಆರ್ಮೇಚರು ABCD. ಈ ಡಯಾಗ್ರಾಮ್ ಅಲ್ಲಿ ವಿದ್ಯುತ್ ಮೋಟಾರ್ನ ರಚನೆಯಲ್ಲಿ ABCD ಏನಪ್ಪಾ ಅಂದ್ರೆ ಆರ್ಮೇಚರು ಇನ್ಸುಲೇಟ್ ಮಾಡದಂತಹ ವಾಹಕದ ತಂತಿ, ತಾಮ್ರದ ತಂತಿಯನ್ನ ಏನ್ ಮಾಡಲಾಗಿದೆ ಅಂದ್ರೆ ತೆಗೆದುಕೊಳ್ಳಲಾಗಿದೆ. ಹಾಗಾದ್ರೆ ABCD ಏನಪ್ಪಾ ಅಂದ್ರೆ ಆರ್ಮೇಚರ್. ಈಗ ಆರ್ಮೇಚರ್ನ 2 ತುದಿಗಳು ಬರ್ತಾವ, ಒಂದು ಎ ತುದಿ ಮತ್ತು ಒಂದು ಡಿ ತುದಿ. ಆರ್ಮೇಚರ್ನ ಎ ತುದಿ ಮತ್ತು ಡಿ ತುದಿ ಏನಾಗಿದಾವಪ್ಪ ಅಂದ್ರೆ ಒಂದೇನಪ್ಪಾ ಅಂದ್ರೆ ಮೃದು ಕಬ್ಬಿಣದ ದಂಡ ಇದೆ. ಆ ಮೃದು ಕಬ್ಬಿಣದ ದಂಡವನ್ನ ನಾವೇನ್ ಕರಿತೀವಿ ಅಂದ್ರೆ ಆಕ್ಸಲ್ ಅಂತ ಕೂಡ ಕರಿತೀವಿ. ಅದರದ ಮೇಲೆ ಇನ್ಸುಲೇಟ್ ಮಾಡದಂತಹ ಒಡಕು ಉಂಗುರಗಳಿದಾವೆ. ಪಿ ಮತ್ತು ಕ್ಯೂ ಎಂಬ ಒಡಕು ಏನಪ್ಪಾ ಅಂದ್ರೆ ಉಂಗುರಗಳಿದಾವ. ಎ ತುದಿ ಏನಾಗಿದೆ ಅಂದ್ರೆ ಪಿ ಉಂಗುರಕ್ಕೆ ಸಂಪರ್ಕವನ್ನು ಹೊಂದಿದೆ. ಆಮೇಲೆ ಕ್ಯೂ ತುದಿ ಏನಾಗಿದೆಯಪ್ಪ ಅಂದ್ರೆ ಡಿ ತುದಿ ಏನಾಗಿದೆ ಅಂದ್ರೆ ಕ್ಯೂಗೆ ಸಂಪರ್ಕ ಹೊಂದಿದೆ. ಆಮೇಲೆ ಒಡಕು ಉಂಗುರಗಳು ನಿರಂತರ ಸಂಪರ್ಕದಲ್ಲಿರುವಂತಹ ಕಾರ್ಬನ್ ಕುಂಚಗಳನ್ನ ನಾವು XY ಅಂತ ತೆಗೆದುಕೊಂಡಿದ್ದೀವಿ. ಕಾರ್ಬನ್ ಕುಂಚಗಳನ್ನ ತೆಗೆದುಕೊಂಡಿದ್ದೀವಿ XY ಅಂತ ತೆಗೆದುಕೊಂಡಿದ್ದೀವಿ. ಒಡಕು ಉಂಗುರಗಳನ್ನ P ಮತ್ತು Q, ಒಡಕು ಉಂಗುರಗಳನ್ನ ತೆಗೆದುಕೊಂಡಿದ್ದೀವಿ P ಮತ್ತು Q ಅಂತ ತೆಗೆದುಕೊಂಡಿದ್ದೀವಿ. ಹಾಗಾದ್ರೆ ಈ ಒಡಕು ಉಂಗುರಗಳು ನಿರಂತರ ಸಂಪರ್ಕದಲ್ಲಿರುವಂತಹ ಕಾರ್ಬನ್ ಕುಂಚಗಳ ಮೂಲಕ ಬಾಹ್ಯಮಂಡಲದ ಸಂಪರ್ಕವನ್ನು ಹೊಂದವ. ಬಾಹ್ಯಮಂಡಲದಲ್ಲಿ ಒಂದು ಪ್ಲಗ್ ಕೀ ಮತ್ತು ಬ್ಯಾಟರಿಯನ್ನ, ಯಾಕ ವಿದ್ಯುತ್ ಮೋಟಾರ್ ಏನ್ ಮಾಡ್ತದೆ? ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವಂತ ಸಾಧನ ಅಂತ ಹೇಳಿದೆ. ಹಾಗಾದ್ರೆ ನಿರಂತರವಾಗಿ ವಿದ್ಯುತ್ ಪ್ರವಾಹವನ್ನ ಅಥವಾ ವಿಭವಾಂತರವನ್ನ ಮಂಡಲದಲ್ಲಿ ಹರಿಸ್ತೀವಿ. ಹಾಗಾದ್ರೆ ಅದಕ್ಕೆ ಬ್ಯಾಟರಿ ಅವಶ್ಯಕ. ಆಮೇಲೆ ಪ್ಲಗ್ ಕೀ ಆನ್ ಅಂಡ್ ಆಫ್ ಒತ್ತುಗುಂಡಿ ಅವಶ್ಯಕ. ಅದಕ್ಕೆ ಆ ಭಾಗಗಳನ್ನ ನೋಡ್ರಿ. PQ ಅನ್ನ ಒಡಕು ಉಂಗುರಗಳು ಅಂತ ಹೇಳಿದೆ, NS ಅನ್ನ ಪ್ರಬಲ ಕಾಂತಗಳು ಅಂತ ಹೇಳಿದೆ, N ಮತ್ತು
ಎಸ್. ಅದಾದ ನಂತರ ಎ ಬಿ ಸಿ ಡಿ ಆರ್ಮೇಚರ್ ಅಂತ ಹೇಳಿದೆ, ಇನ್ಸುಲೇಟ್ ಮಾಡುವಂಥ ವಾಹಕ ತಂತಿ ತಾಮ್ರದ ತಂತಿ ಏನು ಮಾಡಿದ್ವಿ ಅಂದ್ರೆ ತೆಗೆದುಕೊಂಡಿದ್ದೀವಿ. ಎಕ್ಸ್ ವೈ ನೋಡ್ರಿ, ಎಕ್ಸ್ ವೈ ಕಾರ್ಬನ್ ಕುಂಚಗಳು ಅಂತ ಹೇಳಿದೆ. ಆಮೇಲೆ ಪಿ ಏನಪ್ಪಾ ಅಂದ್ರೆ ಬ್ಯಾಟ್ರಿ, ಕೆ ಪ್ಲಗ್ ಕಿ ಅಥವಾ ಒತ್ತುಗುಂಡಿ, ಹೌದಾ. ಆಮೇಲೆ ಇನ್ಸುಲೇಟ್ ಮಾಡಿದಂತಹ ಒಂದು ದಂಡ ಇದೆ, ಕಬ್ಬಿಣದ ಮೃದುವಾದ ಇನ್ಸುಲೇಟ್ ಮಾಡಿದಂತಹ ಒಂದು ದಂಡ ಇದೆ. ಈ ದಂಡದ ಮೇಲೇನೆ ಏನಾಗ್ತದಂದ್ರೆ ಒಡಕು ಉಂಗುರಗಳು ಚಲಿಸ್ತಾ ಇರ್ತಾವ. ಇನ್ಸುಲೇಟ್ ಮಾಡ ಅಂದ್ರೆ ಸಂಪರ್ಕದಲ್ಲಿ ಇರದೆ ಏನಾಗ್ತಿರ್ತಂದ್ರೆ ಒಡಕು ಉಂಗುರಗಳು ಚಲಿಸ್ತಿರ್ತಾವ. ಇಷ್ಟು ಏನಪ್ಪಾ ಅಂದ್ರೆ ವಿದ್ಯುತ್ ಮೋಟಾರ್ನ ರಚನೆ. ಇಷ್ಟು ಏನಪ್ಪಾ ವಿದ್ಯುತ್ ಮೋಟಾರ್ನ ರಚನೆ. ಇನ್ನು ವಿದ್ಯುತ್ ಮೋಟಾರ್ನ ಕಾರ್ಯವನ್ನ ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ವಿದ್ಯುತ್ ಮೋಟಾರನ್ನ ಎಲ್ಲೆಲ್ಲಿ ಬಳಸ್ತಾರ, ವಿದ್ಯುತ್ ಮೋಟಾರ್ನ ಕಾರ್ಯ ಹೇಗೆ ಕಾರ್ಯವನ್ನು ನಿರ್ವಹಿಸ್ತದೆ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ಗೆ ಕಾರ್ಯವನ್ನು ಕೆಲವಿಸ್ಲಿಕ್ಕೆ ಹೇಳ್ತಾರೆ, ಅದಕ್ಕೆ ಒಂದು ಸ್ವಲ್ಪ ಕಾರ್ಯ ಲಕ್ಷ್ಯ ಕೊಟ್ಟು ನೋಡೋದಂತೆ. ಹಾಗಾದ್ರೆ ಕಾರ್ಯವನ್ನು ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ವಿದ್ಯುತ್ ಮೋಟಾರ್ನ ಬಳಕೆ ಎಲ್ಲೆಲ್ಲಿ ಮಾಡ್ತಾರೆ. ವಿದ್ಯುತ್ ಮೋಟಾರ್ನ ಬಳಕೆ ಅದು ಎಲೆಕ್ಟ್ರಿಕ್ ಮೋಟಾರ್ಸ್ಗಳಲ್ಲಿ. ಎಲ್ಲೆಲ್ಲಿ ನಾವು ಎಲೆಕ್ಟ್ರಿಕ್ ಮೋಟಾರ್ಗಳನ್ನ ನೋಡ್ತೀವಿ, ಏನು ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವಂತ ಸಾಧನಗಳು ಏನೇನಿದಾವಲ್ಲ ಅವೆಲ್ಲ ಎಲೆಕ್ಟ್ರಿಕ್ ಮೋಟಾರ್ಗಳಿಂದ ಮಾಡಲ್ಪಟ್ಟಂತ ಸಾಧನಗಳು. ಆ ಎಲ್ಲಾ ಸಾಧನಗಳಲ್ಲಿ ಒಂದು ಚಿಕ್ಕ ಗಾಳಿ ಯಂತ್ರ, ಫ್ಯಾನ್, ಮನೆಯಲ್ಲಿ ಗಾಳಿಯನ್ನು ಬೀಸಲಿಕ್ಕೆ ಹಾಕಿರುವಂತ ಫ್ಯಾನ್ ಕೂಡ ಏನು ವಿದ್ಯುತ್ ಮೋಟಾರ್ನ ಸಹಾಯದಿಂದ ಕಾರ್ಯನಿರ್ವಹಿಸ್ತದೆ. ರೆಫ್ರಿಜಿರೇಟರ್ನಲ್ಲಿ ಹೌದಾ, ಆಹಾರ ಪದಾರ್ಥಗಳನ್ನು ತಂಪುಗೊಳಿಸುವುದು ಅಥವಾ ಅವುಗಳ ಟೆಂಪರೇಚರ್ನ ನಾರ್ಮಲ್ ಆಗಿ ಇಡುವುದು ಕೂಡ ಯಾವುದು ವಿದ್ಯುತ್ ಮೋಟಾರ್ನ ಸಹಾಯದಿಂದ. ಮಿಕ್ಸರ್ನಲ್ಲಿ ಆಹಾರ ಪದಾರ್ಥಗಳನ್ನು ಪುಡಿ ಮಾಡೋದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ, ಯಾಂತ್ರಿಕ ಶಕ್ತಿಯನ್ನ ವಸ್ತುಗಳನ್ನು ಪುಡಿ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಬಳಸ್ತೀವಿ. ಮಿಕ್ಸರು, ಬಟ್ಟೆ ತೊಳೆಯುವಂತ ಯಂತ್ರ, ಅದನ್ನ ವಾಷಿಂಗ್ ಮಿಷಿನ್ ಅಂತ ಕರಿತೀವಿ. ಇವುಗಳಲ್ಲಿ ಕಂಪ್ಯೂಟರ್ನಲ್ಲಿ ಕೂಲರ್ ಅಂತ ಬರ್ತದೆ, ಒಂದು ಏನೋ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವಂತ ಸಾಧನೆ. ರತ್ತಿಯ ಚಲನೆ ಹೊಂದೋದ್ರ ಮೂಲಕ ಗಾಳಿ ಏನ್ ಮಾಡ್ತದೆ ಅಂದ್ರೆ ಕಂಪ್ಯೂಟರ್ನ ಅಥವಾ ಪಿ ಸಿಯನ್ನು ತಂಪಾಗಿಡೋದಕ್ಕೆ ಸಹಾಯ ಮಾಡ್ತದೆ. ಆ ಕಂಪ್ಯೂಟರ್ ಆಗಿರ್ಬೋದು, MP3 ಪ್ಲೇಯರ್. ಇತ್ತೀಚಿನ ದಿನಗಳಲ್ಲಿ ಎಲ್ಲನೂ ಏನಪ್ಪಾ ಅಂದ್ರೆ ಪೆನ್ ಡ್ರೈವ್, OTG ಮತ್ತು ಪೆನ್ ಡ್ರೈವ್ ಜಮಾನ ಬಂದಿರೋದ್ರಿಂದ MP3 ಪ್ಲೇಯರ್ಗಳು, MP3 ಸಾಧನಗಳು ಏನಿದೆ ಅಂದ್ರೆ ಕಡಿಮೆ ಆಗಿದಾವೆ. ಒಂದು ಡಿಸ್ಪ್ಲೇಟ್ ಬರ್ತಾ ಇತ್ತು, ಅದನ್ನ ನಾವು ಇಟ್ಟು ರೊತ್ತಿಯ ಪಥದಲ್ಲಿ ಚಲಿಸೋದ್ರ ಮೂಲಕ ಕೆಲವು ಫಿಲ್ಮ್ಗಳನ್ನು ಪ್ಲೇ ಮಾಡ್ತಾ ಇದ್ವಿ. ಅಂತ MP3 ಪ್ಲೇಯರ್ಗಳಲ್ಲೂ ಕೂಡ ಏನ್ ಮಾಡ್ತೀವಿ ಅಂದ್ರೆ ವಿದ್ಯುತ್ ಮೋಟಾರ್ಗಳನ್ನು ಬಳಸ್ತೀವಿ. ಇಷ್ಟು ಸಾಧನಗಳಲ್ಲಿ ನಾವು ವಿದ್ಯುತ್ ಮೋಟಾರನ್ನು ಏನ್ ಮಾಡ್ತೀವಿ ಅಂದ್ರೆ ಬಳಸ್ತೀವಿ. ಹಾಗಾದ್ರೆ ಇನ್ನ ವಿದ್ಯುತ್ ಮೋಟಾರ್ನ ಕಾರ್ಯವನ್ನ ಅಭ್ಯಾಸ ಮಾಡಬೇಕು. ಯಾವುದನ್ನ? ವಿದ್ಯುತ್ ಮೋಟಾರ್ನ ಕಾರ್ಯ ರಚನೆಯನ್ನು ಹೇಳಿದೀನಿ. N ಮತ್ತು S ಪ್ರಬಲ ಕಾಂತಗಳು, ABCD ಆರ್ಮೇಚರ್, P ಮತ್ತು Q ಏನಪ್ಪಾ ಅಂದ್ರೆ ಒಡಕು ಉಂಗುರಗಳು, X ಮತ್ತು Y ಏನಪ್ಪಾ ಅಂದ್ರೆ ಕಾರ್ಬನ್ ಕುಂಚಗಳು, B ಬ್ಯಾಟ್ರಿ, ಆಮೇಲೆ K ಪ್ಲಗ್ ಕಿ ಒತ್ತುಗುಂಡಿ. ಇಷ್ಟು ಏನು ಇಂಪಾರ್ಟೆಂಟ್ ಆದಂತಹ ಭಾಗಗಳು ಇಲ್ಲಿ ಒಂದು ವಿದ್ಯುತ್ ಮೋಟಾರ್ನಲ್ಲಿರುವಂತಹ ಇಂಪಾರ್ಟೆಂಟ್ ಆದಂತಹ ಭಾಗಗಳು. ಹಾಗಾದ್ರೆ ಇನ್ನು ಕಾರ್ಯವನ್ನ ನೋಡೋಣ. ಯಾವಾಗ ಒತ್ತುಗುಂಡಿಯನ್ನು ಹಾಕ್ತೀವಿ ಅವಾಗ ವಿದ್ಯುತ್ ಪ್ರವಾಹ ಏನಾಗ್ತದಪ್ಪ ಅಂದ್ರೆ ಧನ ಮತ್ತು ಋಣ, ಧನದಿಂದ ಋಣದ ಕಡೆ ಸಾಗ್ತದೆ. ಹಾಗಾದ್ರೆ ಧನದಿಂದ ಋಣದ ಕಡೆ ಸಾಗಬೇಕಾದ್ರೆ ಎಕ್ಸ್ ನಿಂದ ಪಿ, ಹೌದಾ, ಪಿ ನಿಂದ ಎ ಇಂದ ಬಿ, ಬಿ ಇಂದ ಸಿ, ಸಿ ಇಂದ ಡಿ, ಡಿ ಇಂದ ಎಲ್ಲಿ ಕ್ಯೂ, ಕ್ಯೂ ಇಂದ ವೈ, ವೈ ಇಂದ ಮತ್ತೆ ಬ್ಯಾಟ್ರಿಗೆ ಮರಳ್ತದೆ, ವಾಪಸ್ ಆಗ್ತದೆ. ನೋಡ್ರಿ ಏನಪ್ಪಾ ಅಂದ್ರೆ ವಿದ್ಯುತ್ ಪ್ರವಾಹ ABCD ಆರ್ಮೇಚರ್ನ ಗುಂಟ ಚಲಿಸಿ ಡಿ ಏನಾಗಿದೆ ಅಂದ್ರೆ ವಾಯುನ ಸಂಪರ್ಕದಲ್ಲಿದೆ, ವಾಯು ಬಾಹ್ಯ ಮಂಡಲದಿಂದ ಮತ್ತೇನಾಗ್ತದೆ ವಾಪಸ್ ಆಗ್ತದೆ. ಈ ರೀತಿಯಾಗಿ ವಿದ್ಯುತ್ ಪ್ರವಾಹ ಉಂಟಾಗ್ತಿರ್ತದ. ಹಾಗಾದ್ರೆ ಯಾವಾಗ ವಿದ್ಯುತ್ ಪ್ರವಾಹ ಉಂಟಾಗ್ತದೆ ಎಲ್ಲಿ? ABCD ಯ ಮೂಲಕ. ಯಾವಾಗ ವಿದ್ಯುತ್ ಪ್ರವಾಹ ABCD ಯ ಮೂಲಕ ಉಂಟಾಗ್ತದ ಅವಾಗ ಏನಾಗ್ತದ ಅಂದ್ರೆ ಅಪ್ರದಕ್ಷಿಣಾಕಾರವಾಗಿ AB ಅಂಚೇನ್ ಕಾಣಿಸ್ತಾ ಇದಿಲ್ಲ, ಈ AB ಅಂಚು ಕೆಳಗೆ ತಳ್ಳಲ್ಪಡ್ತದೆ. ಈ AB ಅಂಚೇನಾಗ್ತದ ಕೆಳಗೆ ತಳ್ಳಲ್ಪಡ್ತದೆ. ಸಾವಕಾಶವಾಗಿ ನಿಧಾನವಾಗಿ ಹೇಳ್ತಾ ಇರೋದ್ರ ಉದ್ದೇಶ ಏನಪ್ಪ ಅಂದ್ರೆ ನೀವು ಕ್ಲಿಯರ್ ಆಗ್ತೀವಿ. ಹಾಗಾದ್ರೆ ಏನು ಪ್ರಬಲ 2 ಕಾಂತಗಳಿದಾವ, ಆ ಕಾಂತಗಳ ಸುತ್ತ ಕಾಂತೀಯ ಬಲರೇಖೆಗಳಿದಾವ. ಕಾಂತೀಯ ಬಲರೇಖೆಗಳ ಲಂಬವಾಗಿದ್ದಾಗ ಯಾವುವು? ವಾಹಕದ ತಂತಿ ಎಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗ್ತಾ ಇದೆ ಅಲ್ಲೂ ಕೂಡ ಕಾಂತೀಯ ಬಲರೇಖೆಗಳು ಉಂಟಾಗ್ತಾವ. ಹಂಗಾದ್ರೆ ಅವು ಬಲವನ್ನ ಅನುಭವಿಸ್ತಾವ. ಫ್ಲೆಮಿಂಗ್ನ ಎಡಗೈ ನಿಯಮ ನಿನ್ನೆ ಹೇಳಿದ್ದೀನಿ. ಬಲವನ್ನ ಅನುಭವಿಸಿ ಏನು A ಮತ್ತು B ಈ ಅಂಚುಗಳು ಕೆಳಗೆ ತಳ್ಳಲ್ಪಡ್ತಾವ. ಸೇಮ್ ಅದೇ ಟೈಮ್ ನಲ್ಲಿ ಏನಪ್ಪಾ ಅಂದ್ರೆ CD ಅಂಚುಗಳು ಮೇಲ್ ತಳ್ಳಲ್ಪಡ್ತಾವ. ಇದು A ಮತ್ತು B ಅಂಚುಗಳು ಕೆಳಗೆ ತಳ್ಳಲ್ಪಟ್ಟಿದಾವ. CD ಮತ್ತು ಅಂಚುಗಳು ಏನಾಗ್ತಾವ? ಮೇಲೆ ತಳ್ಳಲ್ಪಡ್ತಾವ. ಏನಾಗ್ತಾವ? ಮೇಲೆ ತಳ್ಳಲ್ಪಡ್ತಾವ. ಯಾವ ರೀತಿಯಾಗಿ? ಫಾರ್ ಎಕ್ಸಾಂಪಲ್ ಇದನ್ನ ಆರ್ಮೇಚರ್ ಅಂತ ತಗೊಂಡಾಗ, ABCD ಆರ್ಮೇಚರ್ ಅಂತ ತಗೊಂಡಾಗ ಏನಪ್ಪಾ ಅಂದ್ರೆ ಈ ರೀತಿಯಾಗಿ AB ಇದು ಕೆಳಗೆ ಹೋಯ್ತು, CD ಏನಪ್ಪ ಅಂದ್ರೆ ಮೇಲ್ ಬಂತು. ಈ ರೀತಿಯಾಗಿ ತಳ್ಳಲ್ಪಟ್ಟಾಗ ಮೊದಲ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹ ಏನಾಗ್ತದೆ ಅಂದ್ರೆ ABCD ಯ ಗುಂಟ ಚಲಿಸ್ತದೆ.
ಮೊದಲ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹ ಏನಾಗ್ತದೆ ABCD ಗುಂಟ ಚಲಿಸಿ ವಾಯಿನ ಮೂಲಕ ಮತ್ತೆ ಮಂಡಲಕ್ಕೆ ಏನಾಗ್ತದೆ ವಾಪಸ್ ಆಗ್ತದೆ. ಇನ್ನು ಎರಡನೇ ಅರ್ಧ ಸುತ್ತಿನಲ್ಲಿ CD ಏನಾಗ್ತದಪ್ಪ ಅಂದ್ರೆ ಮತ್ತೆ ಎಕ್ಸ್ ಏನು ಕಾರ್ಬನ್ ಕುಂಚ ಪಿ ಉಂಗುರದ ಸಂಪರ್ಕದಲ್ಲಿದೆ, ಇದರ ಸಂಪರ್ಕಕ್ಕೆ ಬರ್ತದ. ಅವಾಗ ಕೂಡ ವಿದ್ಯುತ್ ಪ್ರವಾಹ ಏನಾಗ್ತದ ಅಂದ್ರೆ ಈ ಮುಖವಾಗಿ ಪ್ರವಹಿಸ್ತದ. ಅವಾಗ DCBA ಮೊದಲ ಅರ್ಧ ಸುತ್ತಿನಲ್ಲಿ ABCD ಡಿ ಇಂದ ವಾಯಿಯಿಂದ ಬಾಹ್ಯಮಂಡಲಕ್ಕೆ ವಾಪಸ್ ಆಗಿತ್ತು. ಈಗ ಎರಡನೇ ಅರ್ಧ ಸುತ್ತಿನಲ್ಲಿ DC ಇವೇನಿದಾವಲ್ಲ ಇದರ ಸಂಪರ್ಕಕ್ಕೆ ಬಂದಿದ್ದಾವೆ, ಎಕ್ಸ್ ಸಂಪರ್ಕಕ್ಕೆ ಬಂದಿದಾವ. ಹಾಗಾದ್ರೆ ಎಕ್ಸ್ ನಿಂದ ಡಿ ದಿಂದ ಸಿ ದಿಂದ ಬಿ ಇಂದ ಎ ಏನಾಗಿರ್ತದೆ ಅಂದ್ರೆ ವಾಯಿನ ಸಂಪರ್ಕಕ್ಕೆ ಬಂದಿರ್ತದೆ. ಈಗ ಏನಾಗಿರ್ತದೆ ಅಂದ್ರೆ ವಾಯಿನ ಸಂಪರ್ಕಕ್ಕೆ ಬಂದಿರ್ತದೆ, ಬಾಹ್ಯಮಂಡಲದ ಮೂಲಕ ಮತ್ತೇನಾಗ್ತದೆ ಅಂದ್ರೆ ಬ್ಯಾಟ್ರಿಗೆ ವಾಪಸ್ ಆಗ್ತದೆ. ಈ ರೀತಿಯಾಗಿ ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಹಿಮ್ಮುಖವಾಗ್ತದೆ. ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕೇನಾಗ್ತದೆ, ಮೊದಲು ABCD ಗುಂಟ ಚಲಿಸುವಾಗ ಏನಂತ ಹೇಳಿದೆ, AB ಕೆಳಗೆ ತಳ್ಳಲ್ಪಡ್ತು, CD ಮೇಲ್ ತಳ್ಳಲ್ಪಡ್ತು. ಈಗ CD ಯ ಮೂಲಕ ವಿದ್ಯುತ್ ಪ್ರವಾಹ ಉಂಟಾಗ್ಬೇಕಾದ್ರೆ CD ಏನಾಯ್ತು ಅಂದ್ರೆ ಕೆಳಗೆ ತಳ್ಳಲ್ಪಡ್ತು, AB ಏನಾಯ್ತು ಮೇಲ್ ತಳ್ಳಲ್ಪಡ್ತು. ಹಿಂಗ ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಏನಾಗ್ತದೆ, ಅದು ಹಿಮ್ಮುಖಗೊಳ್ಳಿಕ್ಕೆ ಪ್ರಾರಂಭಿಸ್ತದೆ. ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಹಿಮ್ಮುಖಗೊಳ್ಳುತ್ತದ ಅಥವಾ ಒಂದೇ ದಿಕ್ಕಿನಲ್ಲಿ ಚಲಿಸ್ತದ ಅಂತ ಹೇಳ್ಬೋದು ನಾವು. ಒಂದೇ ದಿಕ್ಕಿನಲ್ಲಿ, ಯಾವುದು ಇದೇ ದಿಕ್ಕಿನಲ್ಲಿ. ಮೊದಲ ಅರ್ಧ ಸುತ್ತಿನಲ್ಲಿ ABCD ಗುಂಟ ಮತ್ತೆ ಎಕ್ಸ್ ಮೂಲಕ DCBA ಇದೇ ಡೈರೆಕ್ಷನ್ ಅಲ್ಲಿ ಏನಾಗ್ತದೆ ಅಂದ್ರೆ ಚಲಿಸ್ತದೆ. ಆಮೇಲೆ ಬಾಹ್ಯಮಂಡಲ ವಾಯಿನ ಮೂಲಕ ಬಾಹ್ಯಮಂಡಲ ಬ್ಯಾಟರಿಗೆ ಮತ್ತೆ ವಾಪಸ್ ಆಗ್ತದೆ. ಈ ರೀತಿಯಾಗಿ ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಹಿಮ್ಮುಖವಾಗುವುದನ್ನ ಏನಂತ ಕರಿತೀವಿ ಅಂದ್ರೆ ದಿಕ್ ಪರಿವರ್ತಕ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ದಿಕ್ ಪರಿವರ್ತಕಗಳಾಗಿ ಕಾರ್ಯನಿರ್ವಹಿಸುವಂತ ಸಾಧನಗಳು ಯಾವಪ್ಪ ಅಂದ್ರೆ ಅವು ಒಡಕು ಉಂಗುರಗಳು. ದಿಕ್ ಪರಿವರ್ತಕಗಳಾಗಿ ಕಾರ್ಯ ಸಾಧಿಸುವಂತಹ ರಚನೆಗಳೇವು ಯಾವುವು, ಅವು ಒಡಕು ಉಂಗುರಗಳು. ಇವು ನೋಡ್ರಿ, ಇವೇನಪ್ಪಾ ಅಂದ್ರೆ ಒಡಕು ಉಂಗುರಗಳು ದಿಕ್ ಪರಿವರ್ತಕಗಳಾಗಿ ಏನ್ ಮಾಡ್ತಾವ ಅಂದ್ರೆ ಕಾರ್ಯನಿರ್ವಹಿಸ್ತಾವ. ಹಾಗಾದ್ರೆ ದಿಕ್ ಪರಿವರ್ತಕ ಅಂದ್ರೆ ಏನು? ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಹಿಮ್ಮುಖಗೊಳಿಸುವಂತಹ ಸಾಧನಗಳನ್ನೇ ದಿಕ್ ಪರಿವರ್ತಕಗಳು ಅಂತ ಕರಿತೀವಿ. ಇವುಗಳನ್ನ ಇಷ್ಟು ಬದಲಾ ಮಾಡ್ಕೊಂಡು ನಾನು ಯಾಕೆ ಬರ್ದಿದ್ದೀನಿಪ್ಪ ಅಂದ್ರೆ 1 ಮಾರ್ಕ್ಸ್ ಕ್ವಶನ್ಸ್ ಹೌದಾ ಎಲ್ಲಿ ಬಳಸ್ತಾರ, ಅಥವಾ ಏನೋ ವಿದ್ಯುತ್ ಮೋಟಾರ್ ಅಂದ್ರೆ ಏನು ಅಥವಾ ದಿಕ್ ಪರಿವರ್ತಕ ಅಂದ್ರೆ ಏನು ಅಂತ 1 ಮಾರ್ಕ್ಸ್ಗೆ ಎಕ್ಸಾಂಪಲ್ ಕ್ವಶನ್ ಕೇಳ್ತಾರೆ. ಕೇವಲ ನನಗೆ ವಿದ್ಯುತ್ ಮೋಟಾರ್ ಅಷ್ಟೇ ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ. ಆ 1 ಮಾರ್ಕ್ಸ್ ಕ್ವಶನ್ಸ್ ಬಂದ್ರೆ ನೀವು ಏನ್ ಮಾಡ್ಬೇಕು, ಪಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಏನ್ ಮಾಡಿದೀನಿ ಅಂದ್ರೆ ಡೆಫಿನೇಷನ್ಸ್ ಬರಿತಾ ಹೋಗಿದ್ದೀನಿ. ಒಂದು ಸ್ವಲ್ಪ ಬದಲಾಗಿದೆ ಆದ್ರೂ ಬರಿತಾ ಹೋಗಿದ್ದೀನಿ. ಹಂಗಾರೆ ದಿಕ್ ಪರಿವರ್ತಕ ಅಂದ್ರೆ ಏನು? ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಹಿಮ್ಮುಖಗೊಳಿಸುವಂತ ಸಾಧನವನ್ನೇ ನಾವೇನ್ ಕರಿತೀವಿ ಅಂದ್ರೆ ದಿಕ್ ಪರಿವರ್ತಕ ಅಂತ ಕರಿತೀವಿ. ಹಾಗಾದ್ರೆ ಈ ವಿದ್ಯುತ್ ಮೋಟಾರ್ನಲ್ಲಿ ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಹಿಮ್ಮುಖ ಆಗ್ತದೆ. ಹಿಮ್ಮುಖ ಆಗೋದ್ರಿಂದ ಏನಾಗ್ತದಂದ್ರೆ ಪ್ರತಿ ಅರ್ಧ ಸುತ್ತಿನ ತಿರುಗುವಿಕೆಯಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಹಿಮ್ಮುಖವಾಗುವುದು. ಇದು ಸುರುಳಿ ಮತ್ತು ದಂಡದ ನಿರಂತರ ಸುತ್ತುವಿಕೆಗೆ ಕಾರಣ ಆಗ್ತದೆ. ಸುರುಳಿ ಮತ್ತು ದಂಡದ ನಿರಂತರ ಸುತ್ತುವಿಕೆಗೆ ಕಾರಣ ಆಗ್ತದೆ. ಹೆಂಗ? ಅಪ್ರದಕ್ಷಿಣಾಕಾರವಾಗಿ. ಗಡಿಯಾರದ ಮುಳ್ಳು ಪ್ರದಕ್ಷಿಣಾಕಾರವಾಗಿ ಹಿಂಗ್ ಚಲಿಸ್ತದೆ, ಆದ್ರೆ ಇಲ್ಲಿ ಆರ್ಮೇಚರ್ ಏನಾಗ್ತದೆ ಅಪ್ರದಕ್ಷಿಣಾಕಾರ. ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕಿನಲ್ಲಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಏನಾಗ್ತದೆ ಅಂದ್ರೆ ಆರ್ಮೇಚರ್ ಚಲಿಸಲಿಕ್ಕೆ ಪ್ರಾರಂಭಿಸ್ತದೆ. ಆರ್ಮೇಚರ್ ವಿದ್ಯುತ್ ಈ ಒಂದು ರಚನೆಯಲ್ಲಿ ಆರ್ಮೇಚರ್ ABCD ಅಂತ ಹೇಳಿದೆ. ಹಂಗಂದ್ರೆ ಆರ್ಮೇಚರ್ ಅಂದ್ರೆ ಏನು? ಹೌದಾ, ಆರ್ಮೇಚರ್ ಒಂದು ಮೃದುವಾದಂತಹ ಕಬ್ಬಿಣದ ಮೇಲೆ ಇನ್ಸುಲೇಟ್ ಮಾಡಿದಂತ ತಂತಿ, ಅದು ಯಾವ್ದು ಇರ್ತದ, ತಾಮ್ರದ ತಂತಿ ಇರ್ತದ. ಆ ತಾಮ್ರದ ತಂತಿಯನ್ನು ಸುತ್ತುವುದು, ಆಮೇಲೆ ಸುರುಳಿಗಳನ್ನ ಒಳಗೊಂಡಂತ ಆ ತಾಮ್ರದ ತಂತಿಯ ಸುರುಳಿಗಳನ್ನ ಒಳಗೊಂಡಂತಹ ರಚನೆಯನ್ನ, ಅದು ಚೌಕಾಕಾರವಾಗಿರ್ಬೋದು ಯಾವುದೇ ಆಕಾರವನ್ನು ಹೊಂದಿರಬಹುದು, ಆ ಸುರುಳಿಗಳ ಒಳಗೊಂಡಂತಹ ರಚನೆಯನ್ನೇ ನಾವೇನ್ ಕೇಳ್ತೀವಿ ಅಂದ್ರೆ ಆರ್ಮೇಚರ್. ಇದು ಕೂಡ 1 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್. ಮತ್ತೊಂದು ಸಲ ಹೇಳ್ತೀನಿ ಕೇಳ್ರಿ. ಆರ್ಮೇಚರ್ ಅಂದ್ರೆ ಏನು? ಮೃದುವಾದ ಕಬ್ಬಿಣದ ಮೇಲೆ ಇನ್ಸುಲೇಟ್ ಮಾಡಿದಂತ ತಂತಿ, ಬ್ರಾಕೆಟ್ ಅಲ್ಲಿ ತಾಮ್ರದ ತಂತಿ ಸುರುಳಿಯನ್ನ ಸುತ್ತುವುದು ಮತ್ತು ಸುರುಳಿಗಳ ಒಳಗೊಂಡಂತಹ ರಚನೆಯನ್ನ ನಾವೇನು ಕರಿತೀವಪ್ಪ ಅಂದ್ರೆ ಆರ್ಮೇಚರ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ABCD ಏನಪ್ಪಾ ಅಂದ್ರೆ ಆರ್ಮೇಚರ್ ಮಾಡಿದೆ. ಆಮೇಲೆ ತಾಮ್ರದ ತಂತಿಯನ್ನು ಇನ್ಸುಲೇಟ್ ಯಾಕೆ ಮಾಡಲಾಗಿರ್ತದ ಅಂತ ಕೇಳ್ತಾರೆ. ಇನ್ಸುಲೇಟ್ ಯಾಕೆ ಮಾಡಲಾಗಿರ್ತದಪ್ಪ ಅಂದ್ರೆ ಈಗ ಒಂದು ತಾಮ್ರದ ತಂತಿಯ ಸುರುಳಿ ಇದೆ ಅಂತ ತಿಳ್ಕೊಡ್ರಿ. ಈ ರೀತಿಯಾಗಿ ಸುರುಳಿ ಇದೆ, ನಾವು ಸೊಲನಾಯ್ಡ್ ಅಲ್ಲಿ ಇದನ್ನ ಅಭ್ಯಾಸ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಏನು, ಈ ಸುರುಳಿಗಳು ಒಂದು ಸುರುಳಿ ಇನ್ನೊಂದು ಸುರುಳಿಯ ಸಂಪರ್ಕಕ್ಕೆ ಬಂದಾಗ ವಿದ್ಯುತ್ ಪ್ರವಾಹದ ಜೊತೆಗೆ, ಹಾಗಾದ್ರೆ ಅವು 2 ಸುರುಳಿಗಳಲ್ಲ, ಒಂದೇ ಸುರುಳಿಗಳು.
ಅದಕ್ಕೆ ಅವುಗಳನ್ನು ಇನ್ಸುಲೇಟ್ ಮಾಡಿರ್ತಾರ ಅಥವಾ ಅದ್ರ ಮೇಲೆ ಏನಿರ್ತದ ಒಂದು ಅವಾಹಕದ ಹೊದಿಕೆ ಇರ್ತದ. ಅವಾಹಕದ ಹೊದಿಕೆ ಇರೋದ್ರಿಂದ ಅವು ಸಂಪರ್ಕಕ್ಕೆ ಬಂದ್ರು ಸಂಪರ್ಕದಲ್ಲಿರೋದಿಲ್ಲ, ಸಂಪರ್ಕದಲ್ಲಿ ಇರೋದಿಲ್ಲ. ಇದರಿಂದ ಸುತ್ತುಗಳ ಸಂಖ್ಯೆ ಹೆಚ್ಚಾಗ್ತದ. ಸುತ್ತುಗಳ ಸಂಖ್ಯೆ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಯಾವುದು? ನಾವು ಯಾವಾಗ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವುದಿರುವೆ, ಎಷ್ಟು ಸುತ್ತುಗಳ ಸಂಖ್ಯೆ ಹೆಚ್ಚಾಗ್ತದ ಅಷ್ಟು ಹೆಚ್ಚು ಬಲವನ್ನ ಕಾಯ ಅನುಭವಿಸ್ತದ. ಅಥವಾ ಕಾಯ ಏನು ಬಲವನ್ನು ಅನುಭವಿಸ್ತಾ ಇದಿಲ್ಲ ಅದರ ವೇಗ ಹೆಚ್ಚಾಗ್ತದ, ಅಥವಾ ಬಲದ ಪರಿಮಾಣ ಏನಾಗ್ತದ ಅಂದ್ರೆ ಹೆಚ್ಚಾಗ್ತದ. ಅದಕ್ಕೆ ಸುತ್ತುಗಳ ಸಂಖ್ಯೆ ಅತ್ಯಂತ ಮುಖ್ಯ ಪಾತ್ರವನ್ನ ವಹಿಸುವಂತ ಅಂಶ. ಅದಕ್ಕೆ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ ಇನ್ಸುಲೇಟ್ ಮಾಡಿದಂತಹ ತಾಮ್ರದ ತಂತಿಯನ್ನು ಬಳಸ್ತಾರೆ. ಇಲ್ಲೂ ಕೂಡ ಆರ್ಮೇಚರ್ ಏನ್ ಬಳಸಿದ್ವಿ? ABCD ಇನ್ಸುಲೇಟ್ ಮಾಡಿದಂತ ಅವಾಹಕದ ಹೊದಿಕೆಯನ್ನು ಹೊಂದಿರುವಂತಹ ತಾಮ್ರದ ತಂತಿಯನ್ನು ಬಳಸಿದ್ದೀವಿ. ಯಾಕೆ ಬಳಸಿದ್ದೀವಿ? ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ. ಹಾಗಾದ್ರೆ ಆರ್ಮೇಚರ್ ಅಂತ ಏನಂದ್ರೆ ಹೇಳಿದೆ, ಒಂದು ಮೃದುವಾದ ಕಬ್ಬಿಣದ ಮೇಲೆ ಇನ್ಸುಲೇಟ್ ಮಾಡಿದಂತಹ ತಂತಿಯ ಸುರುಳಿಗಳನ್ನು ಸುತ್ತುವುದು. ಆಮೇಲೆ ಇನ್ಸುಲೇಟ್ ಯಾಕೆ ಮಾಡಿರ್ತೀವಿ? ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ. ಮತ್ತು ಸುರುಳಿಗಳ ಒಳಗೊಂಡ ರಚನೆಯನ್ನು, ಆ ಸುರುಳಿಗಳನ್ನು ಒಳಗೊಂಡಂತ ರಚನೆಯನ್ನೇ ನಾವೇನ್ ಕರಿತೀವಿ ಅಂದ್ರೆ ಆರ್ಮೇಚರ್ ಅಂತ ಕರಿತೀವಿ. ಆರ್ಮೇಚರ್ ಅಂತ ಕರಿತೀವಿ. ಆಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ವಿದ್ಯುತ್ ಪ್ರವಾಹ ಯಾವತ್ತು ದಂಡದ ಸುತ್ತ ಆರ್ಮೇಚರು ನಿರಂತರವಾಗಿ ಸುತ್ತುವಿಕೆಗೆ ಕಾರಣ ಏನು? ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಏನಾಗ್ತದ? ಹಿಮ್ಮುಖವಾಗ್ತದ. ಆಮೇಲೆ ಸುರುಳಿ ಮತ್ತು ದಂಡ ಇದರಿಂದ ನಿರಂತರವಾಗಿ ಚಲಿಸ್ಲಿಕ್ಕೆ ಏನಾಗ್ತವ? ಪ್ರಾರಂಭಿಸ್ತವ. ಸುರುಳಿ ಮತ್ತು ದಂಡ ನಿರಂತರವಾಗಿ ಚಲಿಸ್ಲಿಕ್ಕೆ ಕಾರಣವೇನು? ನಿರಂತರವಾಗಿ ಚಲಿಸ್ಲಿಕ್ಕೆ ಕಾರಣ ಏನಂತಂದ್ರೆ ವಿದ್ಯುತ್ ಪ್ರವಾಹ. ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹ ದಿಕ್ಕು ಏನಾಗ್ತದ? ಹಿಮ್ಮುಖವಾಗ್ತದ. ಅದು ವೆರಿ ಇಂಪಾರ್ಟೆಂಟ್. ಇನ್ನ ನಾನು ಯಾವ ರೀತಿಯಾಗಿ ಪ್ರತಿ ಅರ್ಧ ಸುತ್ತಿನಲ್ಲಿ AB ಕೆಳಗಡೆ ಚಲಿಸ್ತವ, CD ಮೇಲ್ಮುಖವಾಗಿ ಚಲಿಸ್ತವ, ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಅಪ್ರದಕ್ಷಿಣಾಕಾರವಾಗಿ. ಮತ್ತೆ ನೆಕ್ಸ್ಟ್ ಅರ್ಧ ಸುತ್ತಿನಲ್ಲಿ ಏನಾಗ್ತದ? CD ಕೆಳಮುಖವಾಗಿ ಚಲಿಸ್ತದ, AB ಮೇಲ್ಮುಖವಾಗಿ ಚಲಿಸ್ತದ ಅನ್ನೋದನ್ನ ಬಹಳ ವಿವರವಾಗಿ ಏನ್ ಮಾಡಿದೆ ಅಂದ್ರೆ ಹೇಳ್ದೆ. ಹಾಗಾದ್ರೆ ಇದು ಏನಪ್ಪಾ ಅಂದ್ರೆ ನಿರಂತರ ಸುತ್ತುವಿಕೆಗೆ ಕಾರಣ ಆಗ್ತದ. ಆಮೇಲೆ ಇಲ್ಲಿ ದಿಕ್ ಪರಿವರ್ತಕ, ಅದನ್ನ ಕಮ್ಯೂಟೇಟರ್ ಅಂತ ಕರಿತೀವಿ. ದಿಕ್ ಪರಿವರ್ತಕ ಏನು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸ್ತದ, ಅದು ಬಹಳ ಮುಖ್ಯ ಪಾತ್ರವನ್ನ ವಹಿಸ್ತದ. ಇನ್ನು ಫ್ಲೆಮಿಂಗನ ಎಡಗೈ ನಿಯಮಕ್ಕೆ ಅನುಗುಣವಾಗಿ ಇಲ್ಲಿ ಅಪ್ಲೈ ಮಾಡಿದಾಗ ಈ ರೀತಿಯಾಗಿ ಫ್ಲೆಮಿಂಗನ ಎಡಗೈ ನಿಯಮಕ್ಕೆ ಅನುಗುಣವಾಗಿ ವಿದ್ಯುತ್ ಪ್ರವಾಹದ ದಿಕ್ಕು ಹೌದಾ ಯಾವ ರೀತಿಯಾಗಿದೆ? ಈ ಮುಖವಾಗಿದೆ. ಹಾಗಾದ್ರೆ ಇದೇನು? ಕಾಂತಕ್ಷೇತ್ರ. ಇದು ವಿದ್ಯುತ್ ಪ್ರವಾಹದ ದಿಕ್ಕು, ಇದು ಕಾಂತಕ್ಷೇತ್ರ. ಇದೇನಪ್ಪಾ ಅಂದ್ರೆ ಕೆಳಮುಖವಾಗಿ ಬಲವನ್ನು ಅನುಭವಿಸ್ತಾ ಇದೆ. ಕೆಳಮುಖವಾಗಿ ಅಪ್ರದಕ್ಷಿಣಾಕಾರವಾಗಿ ಏನಾಗ್ತದೆ? ಹೆಬ್ಬೆರಳು ಬಲದ ದಿಕ್ಕು ಅಥವಾ ವಾಹಕದ ಚಲನೆಯ ದಿಕ್ಕು, ಈ ರೀತಿಯಾಗಿ ವಿದ್ಯುತ್ ಮೋಟಾರ್ನಲ್ಲಿ ನಾವು ಫ್ಲೆಮಿಂಗನ ಎಡಗೈ ನಿಯಮವನ್ನು ಅನ್ವಯಿಸ್ತೀವಿ. ಇಲ್ಲಿ ಅನ್ವಯ ಆಗ್ತದದು, ಬೆರಳುಗಳು ರಿಯಲ್ ಆಗಿ ಅನ್ವಯ ಆಗ್ತವ. ಆ ರೀತಿಯಾಗಿ ಏನಾಗ್ತಂದ್ರೆ ಅಪ್ರದಕ್ಷಿಣಾಕಾರವಾಗಿ ಆರ್ಮೇಚರ್ ಏನಾಗ್ತದಂದ್ರೆ ಚಲಿಸ್ತದ. ಹಂಗಾರೆ ಫ್ಲೆಮಿಂಗನ ಎಡಗೈ ನಿಯಮದ ಪ್ರಕಾರ ವಿದ್ಯುತ್ ಶಕ್ತಿ ಇದ್ದದ್ದು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದ. ಆಮೇಲೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸಲಿಕ್ಕೆ ಆರ್ಮೇಚರು ಮತ್ತು ಪ್ರಬಲ ಕಾಂತಗಳು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತವ. ಆಮೇಲೆ ಒಡಕು ಉಂಗುರಗಳನ್ನ ದಿಕ್ ಪರಿವರ್ತಕಗಳು ಅಂತ ಕರೆದ್ವಿ. ಯಾಕೆ ದಿಕ್ಕು ಪರಿವರ್ತಕಗಳು ಅಂತ ಕರೆದ್ರೆ ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸ್ತಾವ ಅಂತ ಹೇಳಿದೆ. ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಹಿಮ್ಮುಖಗೊಳ್ಳೋದ್ರಿಂದ ನಾವು ಬ್ಯಾಟರಿಯ ಮೂಲಕ ಅಥವಾ ವಿದ್ಯುತ್ ಮಂಡಲದ ಮೂಲಕ ಪರ್ಯಾಯ ವಿದ್ಯುತ್ ಅನ್ನು ಹರಿಸಿದೀವಿ ಅಂದ್ರೂ ಅದು ನೇರ ವಿದ್ಯುತ್ವಾಗಿ ಪರಿವರ್ತನೆ ಆಗ್ತದೆ. ಯಾಕೆ? ಯಾವತ್ತು ವಿದ್ಯುತ್ ಪ್ರವಾಹದ ದಿಕ್ಕು ಒಂದೇ ಮಾರ್ಗದಲ್ಲಿರ್ತದ, ಏಕಮುಖವಾಗಿರ್ತದ ಅಂತ ಹೇಳ್ಬೋದು. ಒಂದೇ ಮಾರ್ಗದಲ್ಲಿ ಇರ್ತದ ಅಥವಾ ಏಕಮುಖವಾಗಿರ್ತದ. ಈ ರೀತಿಯಾಗಿ ದಿಕ್ ಪರಿವರ್ತಕಗಳನ್ನ ಪರ್ಯಾಯ ವಿದ್ಯುತ್ತನ್ನ ನೇರ ವಿದ್ಯುತ್ತಾಗಿ ಪರಿವರ್ತಿಸಲಿಕ್ಕೂ ಬಳಸ್ತಾರೆ. ಡಯೋಡ್ಗಳನ್ನು ಬಳಸ್ತಾರೆ. ಅದ್ರ ಜೊತೆಗೆ ಒಡಕು ಉಂಗುರಗಳಾದಂಥ ದಿಕ್ ಪರಿವರ್ತಕಗಳನ್ನು ಪರ್ಯಾಯ ವಿದ್ಯುತ್ತನ್ನ ನೇರ ವಿದ್ಯುತ್ತಾಗಿ ಪರಿವರ್ತಿಸ್ಲಿಕ್ಕೂ ಏನ್ ಮಾಡ್ತಾರ ಅಂದ್ರೆ ಬಳಸ್ತಾರ. ಈಗ ನಾವು ಅಭ್ಯಾಸ ಮಾಡಬೇಕಾಗಿರೋದು ಏನಪ್ಪಾ ಅಂದ್ರೆ ವಾಣಿಜ್ಯ ಮೋಟಾರ್ಗಳಲ್ಲಿ ಹೌದಾ ಈ ವಿದ್ಯುತ್ ಮೋಟಾರ್ ಅಭ್ಯಾಸ ಮಾಡ್ತದೆ. ಇದರಲ್ಲಿರುವಂತಹ ರಚನೆ ಮತ್ತು ವಾಣಿಜ್ಯ ಮೋಟಾರ್ಗಳಲ್ಲಿರುವಂತಹ ರಚನೆಗಳಲ್ಲಿ ಕೆಲವು ಬದಲಾವಣೆಗಳಿದಾವೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ N ಮತ್ತು S ಏನ್ ಮಾಡಿದ್ವಿ ಅಂದ್ರೆ ಪ್ರಬಲ ಕಾಂತಗಳನ್ನು ಬಳಸಿದೀವಿ. ಅಂದ್ರೆ ವಾಣಿಜ್ಯ ಮೋಟಾರ್ಗಳಲ್ಲಿ N ಮತ್ತು S ಅನ್ನುವಂಥ ಪ್ರಬಲ ಕಾಂತಗಳನ್ನು ಬಳಸೋದಿಲ್ಲ. ಅದರ ಬದಲಾಗಿ ಸ್ಥಿರವಾದ ಕಾಂತದ ಸ್ಥಳದಲ್ಲಿ ವಿದ್ಯುತ್ ಕಾಂತಗಳನ್ನು ಬಳಸ್ತಾರೆ. ಸ್ಥಿರವಾದ NS ಇವೇನು ಸ್ಥಿರವಾದ ಕಾಂತಗಳು. ಈ ಸ್ಥಿರವಾದ ಕಾಂತಗಳ ಜಾಗದಲ್ಲಿ ವಿದ್ಯುತ್ ಕಾಂತಗಳನ್ನು ಬಳಸ್ತಾರೆ. ಯಾಕಂದ್ರೆ ವಿದ್ಯುತ್ ಕಾಂತಗಳು ಬಹಳ ಪ್ರಬಲವಾದ ಕಾಂತಗಳು. ಕಾಂತಗಳ ಕಾಂತಕ್ಷೇತ್ರ ಎಷ್ಟು ಪ್ರಬಲವಾಗ್ತದ ಅಷ್ಟು ಬಲದ ಪರಿಮಾಣ ಹೆಚ್ಚಾಗ್ತದೆ. ಅದಕ್ಕೆ ವಾಣಿಜ್ಯ
ಬಳಕೆಯಲ್ಲಿ ಸ್ಥಿರವಾದ ಕಾಂತಗಳ ಬದಲಾಗಿ ವಿದ್ಯುತ್ ಕಾಂತಗಳನ್ನು ಬಳಸ್ತಾರೆ. ಒಂದು ವಾಣಿಜ್ಯ ಮೋಟಾರ್ಗಳಲ್ಲಿ. ಎರಡನೇದು ವಿದ್ಯುತ್ ವಾಹಕ ತಂತಿಯ ಸುತ್ತುಗಳ ಸಂಖ್ಯೆ ಹೆಚ್ಚಿಸ್ತಾರೆ. ವಿದ್ಯುತ್ ವಾಹಕ ತಂತಿಯ ಸುತ್ತುಗಳ ಸಂಖ್ಯೆ ಹೆಚ್ಚಿಸೋದ್ರಿಂದ ಏನಂತ ಹೇಳಿದೆ, ಸುತ್ತುಗಳ ಸಂಖ್ಯೆ ಹೆಚ್ಚಾದಂತೆ ವಿದ್ಯುತ್ ಶಕ್ತಿ ಇದ್ದಿದ್ದು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಆಗುವಂತ ಪ್ರಮಾಣ ಏನಾಗ್ತದೆ, ಹೆಚ್ಚಾಗ್ತದೆ. ಇಲ್ಲಿ ನಾನು ಕೇವಲ ಒಂದೇ ಒಂದು ತಂತಿಯ ಒಂದು ಲೇಯರ್ ತಂತಿಯ ಆರ್ಮೇಚರ್ ತೋರಿಸಿದ್ದೀನಿ. ಅದರ ನಿಜವಾದ ಒಂದು ಕಬ್ಬಿಣದ ಪಟ್ಟಿಯ ಮೇಲೆ ನೀವು ಏನಾದರೂ ಆರ್ಮೇಚರ್ ಅನ್ನು ತಗೊಂಡಿದ್ದಾದ್ರೆ ಹಲವಾರು ಸುತ್ತುಗಳನ್ನು ಸುತ್ತಿರ್ತಾರೆ. ಇನ್ಸುಲೇಟ್ ಮಾಡಿದಂಥ ವಾಹಕ ತಂತಿಯನ್ನು ಹಲವಾರು ಸುತ್ತುಗಳ ಸುತ್ತಿರ್ತಾರೆ. ಯಾಕೆ ಹಲವಾರು ಸುತ್ತುಗಳನ್ನು ಸುತ್ತಿರ್ತಾರೆ ಅಂದ್ರೆ, ಹೆಚ್ಚು ವಿದ್ಯುತ್ ಶಕ್ತಿ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಆಗಲಿ ಅನ್ನುವಂಥ ದೃಷ್ಟಿಯಿಂದ. ಫಾರ್ ಎಕ್ಸಾಂಪಲ್, ಬೋರ್ವೆಲ್ನಿಂದ ನೀರು ಎತ್ತಬೇಕಾಗಿರ್ತದೆ, ಬಹಳ ಪ್ರಬಲವಾದ ಬಲದ ಅವಶ್ಯಕತೆ ಇರ್ತದೆ. ಹಾಗಾದ್ರೆ ಅಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚಬೇಕಾಗ್ತದೆ ನೀರೆತ್ತದಂಥ ಪಂಪ್ ಸೆಟ್ಗಳಲ್ಲಿ ಮತ್ತು ಮೋಟಾರ್ಗಳಲ್ಲಿ. ಅದಕ್ಕೆ ವಿದ್ಯುತ್ ವಾಹಕ ತಂತಿಯ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸ್ತಾರೆ. ಎಲ್ಲಿ? ವಾಣಿಜ್ಯ ಮೋಟಾರ್ಗಳಲ್ಲಿ. ಇನ್ನು ಸುರುಳಿಯಿಂದ ಸುತ್ತಲ್ಪಟ್ಟಂತಹ ಮೆದು ಕಬ್ಬಿಣವನ್ನು ಬಳಸ್ತಾರೆ. ಸುರುಳಿಯಿಂದ ಸುತ್ತಲ್ಪಟ್ಟಂತಹ ಮೆದು ಕಬ್ಬಿಣ, ಸುರುಳಿಯಿಂದ ಸುತ್ತಲ್ಪಟ್ಟಂತಹ ಮೆದು ಕಬ್ಬಿಣವನ್ನು ನಾವು ಆರ್ಮೇಚರ್ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಇಲ್ಲಿರುವಂತಹ ಆರ್ಮೇಚರ್ಗೂ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸುವಂತಹ ಆರ್ಮೇಚರ್ಗೂ ವ್ಯತ್ಯಾಸ ಏನಿದೆ, ವ್ಯತ್ಯಾಸ. ಇಷ್ಟು ಏನಪ್ಪಾ ಅಂದ್ರೆ ವಾಣಿಜ್ಯ ಮೋಟಾರ್ಗಳಲ್ಲಿರುವಂತಹ ವಾಣಿಜ್ಯ ಮೋಟಾರ್ಗಳನ್ನು ನಾವು ದಿನನಿತ್ಯ ಜೀವನದಲ್ಲಿ ಬಳಸ್ತಿಲ್ಲ, ಆ ಮೋಟಾರ್ಗಳಲ್ಲಿ ಮಾಡುವಂಥ ಬದಲಾವಣೆಗಳು, ನಾವು ಅಧ್ಯಯನ ಮಾಡಿದಂಥ ಮೋಟಾರ್ಗೂ ವಾಣಿಜ್ಯ ಮೋಟಾರ್ಗೂ ಇರುವಂಥ ವ್ಯತ್ಯಾಸಗಳು. ವಾಣಿಜ್ಯ ಉದ್ದೇಶಕ್ಕಾಗಿ ಹೆಚ್ಚು ಲಾಭದಾಯಕ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸಲಿಕ್ಕೆ ಏನೇನು ಬದಲಾವಣೆಗಳನ್ನು ಮಾಡಬೇಕಲ್ಲ, ಆ ಬದಲಾವಣೆಗಳನ್ನು ಮಾಡಿಕೊಂಡು ನಮ್ಮ ನಿತ್ಯ ಜೀವನದಲ್ಲಿ ಏನು ಮಾಡ್ತೀವಿ ಅಂದ್ರಪ್ಪ, ಬಳಸ್ತೀವಿ. ಇನ್ನು ಸಿಂಪಲ್ ಆದಂಥ ಒಂದು 3 ಕ್ವಶನ್ಸ್ ಇದಾವಲ್ಲಿ. ಹೌದಾ? ಸಿಂಪಲ್ ಆದಂಥ ಒಂದು 3 ಕ್ವಶನ್ಸ್ ಇದಾವೆ. ಆ 3 ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಮೊದಲನೇದು ಫ್ಲೆಮಿಂಗನ ಎಡಗೈ ನಿಯಮ ತಿಳಿಸಿರಿ. ಹೌದಾ? ಎಡಗೈನ ತೋರ್ಬೆರಳು, ಮಧ್ಯಬೆರಳು ಮತ್ತು ಹೆಬ್ಬೆರಳು, ಎಡಗೈನ ತೋರ್ಬೆರಳು, ಮಧ್ಯಬೆರಳು ಮತ್ತು ಹೆಬ್ಬೆರಳು ಒಂದು ಇನ್ನೊಂದಕ್ಕೆ ಲಂಬವಾಗಿ ಇರಿಸಿದಾಗ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು, ಆಮೇಲೆ ಹೆಬ್ಬೆರಳು ವಾಹಕದ ತಂತಿಯ ಚಲನೆ ಅಥವಾ ಬಲದ ದಿಕ್ಕು, ಇವುಗಳನ್ನ ತೋರಿಸ್ಕೊಡುವಂತ ಕೆಲಸ ಏನ್ ಮಾಡ್ತದೆ ಅಂದ್ರೆ ಹೆಬ್ಬೆರಳು ಮಾಡ್ತದ. ಇದನ್ನ ನಾವೇನ್ ಕೇಳ್ತೀವಿ ಅಂದ್ರೆ ಫ್ಲೆಮಿಂಗನ ಎಡಗೈ ನಿಯಮ. ಮತ್ತೊಂದ್ಸಲ ಹೇಳ್ತೀನಿ ನೋಡ್ರಿ. ತೋರ್ಬೆರಳು ಫ್ಲೆಮಿಂಗನ ಎಡಗೈ ನಿಯಮ ಏನ್ ಹೇಳ್ತದಪ್ಪ ಅಂದ್ರೆ, ನಮ್ಮ ದೇಹದ ಎಡಗೈನ ತೋರ್ಬೆರಳು, ಮಧ್ಯಬೆರಳು ಮತ್ತು ಹೆಬ್ಬೆರಳುಗಳನ್ನು ಒಂದು ಇನ್ನೊಂದಕ್ಕೆ ಲಂಬವಾಗಿ ಇರಿಸಿದಾಗ ತೋರ್ಬೆರಳು ಕಾಂತಕ್ಷೇತ್ರ, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು, ಹೆಬ್ಬೆರಳು ವಾಹಕದ ಚಲನೆ, ತಂತಿಯ ವಾಹಕದ ಚಲನೆ ಅಥವಾ ಬಲದ ದಿಕ್ಕನ್ನು ತೋರ್ಪಡಿಸ್ತದೆ. ಇದು ಏನಪ್ಪಾ ಅಂದ್ರೆ ಫ್ಲೆಮಿಂಗನ ಎಡಗೈ ನಿಯಮ. ಇನ್ನು ವಿದ್ಯುತ್ ಮೋಟಾರ್ನ ತತ್ವವನ್ನು ತಿಳಿಸಿ. ಫ್ಲೆಮಿಂಗನ ಎಡಗೈ ನಿಯಮದ ಆಧಾರದ ಮೇಲೆ ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ತತ್ವನೇ ಏನಪ್ಪಾ ಅಂದ್ರೆ ವಿದ್ಯುತ್ ಮೋಟಾರ್ನ ತತ್ವ. ಇನ್ನು ವಿದ್ಯುತ್ ಮೋಟಾರ್ನಲ್ಲಿರುವ ಒಡಕು ಉಂಗುರಗಳ ಪಾತ್ರ ಏನು? ವಿದ್ಯುತ್ ಮೋಟಾರ್ನಲ್ಲಿರುವಂತಹ ಒಡಕು ಉಂಗುರಗಳ ಪಾತ್ರ ಏನಪ್ಪಾ ಅಂದ್ರೆ ಅವು ದಿಕ್ಪರಿವರ್ತಕಗಳಾಗಿ ಕಾರ್ಯನಿರ್ವಹಿಸೋದ್ರಿಂದ ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಏನಾಗ್ತದೆ, ಹಿಮ್ಮುಖ ಆಗ್ತದೆ. ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಹಿಮ್ಮುಖವಾಗುವುದರಿಂದ ನಾವು ಪರ್ಯಾಯ ವಿದ್ಯುತ್ ಅನ್ನು ಬಳಸಿದೀವಿ ಅಂದ್ರೂ ಅದು ನೇರ ವಿದ್ಯುತ್ ಆಗಿ, ಯಾಕಂದ್ರೆ ದಿನನಿತ್ಯ ಜೀವನದಲ್ಲಿ ನಾವು ಬಳಸುವಂತ ಉಪಕರಣಗಳಲ್ಲಿ ಹೌದಾ ಪರ್ಯಾಯ ವಿದ್ಯುತ್ ಅನ್ನ ನೇರವಾಗಿ ಬಳಸಿದ್ವಿ ಅಂದ್ರೆ ಫ್ಯಾನ್ ಏನಾಗ್ತದ್ರೆ ಒಂದು ಅರ್ಧ ಸುತ್ತು ಈ ಕಡೆ, ಒಂದು ಅರ್ಧ ಸುತ್ತು ಈ ಕಡೆ, ಈ ರೀತಿಯಾಗಿ ಚಲಿಸಿದ್ರೆ ನಮ್ಗೆ ಸರಿಯಾಗಿ ಗಾಳಿ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಫ್ಯಾನ್ ಏನಾಗ್ತಿರ್ಬೇಕಂದ್ರೆ ಒಂದು ಡೈರೆಕ್ಷನ್ ಅಲ್ಲಿ, ಅದು ಕ್ಲಾಕ್ ವೈಸ್ ಅಲ್ಲಿ ಇರ್ಬೋದು ಅಥವಾ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಇರ್ಬೋದು, ಒಂದು ಡೈರೆಕ್ಷನ್ ಸುತ್ತಬೇಕು. ಒಂದೇ ಡೈರೆಕ್ಷನ್ ಸುತ್ತಬೇಕಂದ್ರೆ ದಿಕ್ ಪರಿವರ್ತಕದ ಅವಶ್ಯಕತೆ ಇದೆ. ಅದಕ್ಕೆ ಪರ್ಯಾಯ ವಿದ್ಯುತ್ತನ್ನ ನೇರ ವಿದ್ಯುತ್ತಾಗಿ ಪರಿವರ್ತಿಸುವಂತ ಕೆಲಸ ಯಾವ ಮಾಡ್ತಾವ? ದಿಕ್ ಪರಿವರ್ತಕ ಮಾಡ್ತಾವ. ಅಥವಾ ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸುವಂತ ಕಾರ್ಯ ಯಾವ ಮಾಡ್ತಾವ ಅಂದ್ರೆ ದಿಕ್ ಪರಿವರ್ತಕಗಳು ಮಾಡ್ತಾವ. ಇಷ್ಟು ಏನಪ್ಪಾ ಅಂದ್ರೆ ಒಡಕು ಉಂಗುರುಗಳ ಪಾತ್ರ. ಒಡಕು ಉಂಗುರುಗಳು ಏನ್ ಮಾಡ್ತಾವ ಅಂದ್ರೆ ದಿಕ್ ಪರಿವರ್ತಕಗಳಾಗಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸಲಿಕ್ಕೆ ಸಹಾಯ ಮಾಡ್ತಾವ. ಇನ್ನು ವಿದ್ಯುತ್ ಕಾಂತೀಯ ಪ್ರೇರಣೆ ಇದ್ರ ಬಗ್ಗೆ ಏನ್ ಮಾಡ್ಬೇಕಂದ್ರೆ ಅಭ್ಯಾಸ ಮಾಡ್ಬೇಕು. ಏನಪ್ಪಾ ಅಂದ್ರೆ ವಿದ್ಯುತ್ ಕಾಂತೀಯ ಪ್ರೇರಣೆ, ಅದನ್ನ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಕೂಡ ಕರಿತೀವಿ, EMF. ವಿದ್ಯುತ್ ಕಾಂತೀಯ ಪ್ರೇರಣೆಯನ್ನ ಅಭ್ಯಾಸ ಮಾಡೋಣ. ಹಾಗಾದ್ರೆ ಲಾಸ್ಟ್ ಕ್ಲಾಸಲ್ಲಿ ಏನ್ ಮಾಡಿದ್ರೆ ಈಗ ತಾನೇ ಏನ್ ಮಾಡಿದ್ರೆ ಯಾವ ರೀತಿಯಾಗಿ ಮೋಟರ್ ಕೆಲಸ ಮಾಡ್ತದೋ ಫ್ಲೆಮಿಂಗ್ನ ಎಡಗೈ ನಿಯಮದ ಪ್ರಕಾರ ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ. ಹಾಗಾದ್ರೆ ವಿದ್ಯುತ್ ಕಾಂತೀಯ ಪ್ರೇರಣೆಯನ್ನ ಅಭ್ಯಾಸ ಮಾಡಬೇಕಾದ್ರೆ ನಾವು ಒಂದು ಚಟುವಟಿಕೆಯನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಯಾವುದು?
ಹೌದಾ, ಒಂದು ಸುರುಳಿ, ಆಮೇಲೆ ಆ ಸುರುಳಿಗೆ ಸಂಬಂಧಪಟ್ಟಂತ ಒಂದು ದಂಡಕಾಂತ, ಆ ದಂಡಕಾಂತದ ಚಲನೆಯ ಮೂಲಕ ಹೇಗೆ ಪ್ರೇರಿತ ವಿದ್ಯುತ್ ಪ್ರವಾಹ, ವಿದ್ಯುತ್ಕಾಂತೀಯ ಪ್ರೇರಣೆ ಅಂತ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಹೇಗೆ ವಾಹಕದ ತಂತಿಯಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗ್ತದೆ ಅನ್ನೋದನ್ನ ನಾವು ಈ ಚಟುವಟಿಕೆಯ ಮೂಲಕ ಅಭ್ಯಾಸ ಮಾಡಬೇಕು. ಹಾಗಾದ್ರೆ ಈಗ ನಾವು ಏನ್ ವಿದ್ಯುತ್ ಮೋಟಾರ್ ಅಭ್ಯಾಸ ಮಾಡಿದ್ವಲ್ಲ, ವಿದ್ಯುತ್ ಮೋಟಾರ್ನಲ್ಲಿ ಏನಪ್ಪಾ ಅಂದ್ರೆ ಕಾಂತಕ್ಷೇತ್ರಕ್ಕೆ ವಾಹಕದ ತಂತಿ, ವಿದ್ಯುತ್ ಪ್ರವಹಿಸುತ್ತಿರುವಂತಹ ವಾಹಕದ ತಂತಿಯನ್ನ ಲಂಬವಾಗಿ ಇರಿಸಿದಾಗ, ಕಾಂತಕ್ಷೇತ್ರಕ್ಕೆ ವಿದ್ಯುತ್ ಪ್ರವಹಿಸುತ್ತಿರುವಂತಹ ವಾಹಕದ ತಂತಿಯನ್ನ ಲಂಬವಾಗಿ ಇರಿಸಿದಾಗ ಅದು ಏನಂತ ಆಗ್ತದಂದ್ರೆ ಗರಿಷ್ಠ ಪ್ರಮಾಣದ ಬಲವನ್ನ ಅನುಭವಿಸ್ತದ, ಗರಿಷ್ಠ ಪರಿಮಾಣದ ಬಲವನ್ನ ಅನುಭವಿಸ್ತದ ಅಂತ ವಿದ್ಯುತ್ ಮೋಟಾರ್ ಅನ್ನ ಅಧ್ಯಯನ ಮಾಡಬೇಕಾದ್ರೆ ಬಹಳ ವಿವರವಾಗಿ ಏನ್ ಮಾಡಿದ್ವಿ, ಅಭ್ಯಾಸ ಮಾಡಿದ್ವಿ. ಹಾಗಾದ್ರೆ ಈ ಒಂದು ಚಟುವಟಿಕೆಯಲ್ಲಿ, ವಿದ್ಯುತ್ ಕಾಂತೀಯ ಪ್ರೇರಣೆಯನ್ನ ಅಭ್ಯಾಸ ಮಾಡುವಂತ ಚಟುವಟಿಕೆಯಲ್ಲಿ ಏನಪ್ಪಾ ಅಂದ್ರೆ ವಾಹಕ ಮತ್ತು ಕಾಂತಕ್ಷೇತ್ರ ಇವು ಎರಡರಲ್ಲಿ ಯಾವ್ದಾದ್ರೂ ಒಂದು ಪರಸ್ಪರ ಚಲನೆಗೆ ಒಳಪಟ್ರೆ, ಪರಸ್ಪರ ಚಲನೆಗೆ, ಏನು ಸುರುಳಿ ಆದ್ರೂ ಚಲನೆಗೆ ಒಳಪಡ್ಬಹುದು, ದಂಡಕಾಂತ ಆದ್ರೂ ಚಲನೆಗೆ ಒಳಪಡಬಹುದು, ಪಟ್ಟಾಗ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗ್ತದ, ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗ್ತದ, ಎಲೆಕ್ಟ್ರೋಮೋಟಿವ್ ಫೋರ್ಸ್, ಹೌದಾ, ಅದನ್ನ ಏನ್ ಕರಿತೀವಿ ನಾವು ವಿದ್ಯುತ್ ಕಾಂತೀಯ ಪ್ರೇರಣೆ, ಹೌದಾ, ಉಂಟಾಗ್ತದ ಅಂತ ನಾವು ಈ ಚಟುವಟಿಕೆ ಮೂಲಕ ಏನ್ ಮಾಡ್ಬೇಕಾಗಿದೆ, ಅಭ್ಯಾಸ ಮಾಡ್ಬೇಕಾಗಿದೆ. ಈ ಚಟುವಟಿಕೆಯನ್ನ ಮೊಟ್ಟ ಮೊದಲು ವಿವರಿಸಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಒಬ್ಬ ಆಂಗ್ಲ ಭೌತಶಾಸ್ತ್ರಜ್ಞ. ಯಾರು? ಏನಪ್ಪಾ ಅಂದ್ರೆ ಆಂಗ್ಲ ಭೌತಶಾಸ್ತ್ರಜ್ಞ ಆದಂತ ಮೈಕಲ್ ಫ್ಯಾರಡೆ ಏನ್ ಮಾಡ್ದ ಅಂದ್ರೆ ಮೊಟ್ಟ ಮೊದಲಿಗೆ ಈ ಪ್ರಯೋಗವನ್ನ ವಿವರಿಸುವಂತ ಕೆಲಸ ಮಾಡ್ದ. ಅವನೇನ್ ಹೇಳ್ದಪ್ಪ ಅಂದ್ರೆ ವಿದ್ಯುತ್ ಪ್ರವಾಹವನ್ನ ಚಲಿಸುವಂತಹ ಕಾಂತದ ಮೂಲಕ ಅಥವಾ ಕಾಂತದ ಚಲನೆಯ ಮೂಲಕ ನಾವೇನ್ ಮಾಡ್ಬೋದು ಅಂದ್ರೆ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸಬಹುದು ಅಂತ ಮೊಟ್ಟ ಮೊದಲಿಗೆ ವಿವರಿಸಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಆಂಗ್ಲ ಭೌತಶಾಸ್ತ್ರಜ್ಞನಾದಂತ ಮೈಕಲ್ ಫ್ಯಾರಡೆ. ಇವನ್ ಬಗ್ಗೆ ಒಂದ್ ಸ್ವಲ್ಪ ಇವನ್ ಜೀವನ ಚರಿತ್ರೆ ತುಂಬಾ ರೋಚಕವಾಗಿದೆ. ವಿಜ್ಞಾನವನ್ನ ಅಧ್ಯಯನ ಮಾಡುವಂತವ್ರು ಒಂದ್ ಸ್ವಲ್ಪ ಇವನ್ ಬಗ್ಗೆ ತಿಳ್ಕೊಳ್ಬೇಕು. ಸ್ವಲ್ಪದರಲ್ಲೇ ಹೇಳ್ತೀನಿ, ಕೊನೆಗೆ ಹೇಳ್ತೀನಿ. ಅದಕ್ಕೆ ಆಂಗ್ಲ ಭೌತಶಾಸ್ತ್ರಜ್ಞ ಅಂತ ಮೈಕಲ್ ಫ್ಯಾರಡೆ ಏನ್ ಮಾಡ್ದ ಅಂದ್ರೆ ವಾಹಕವು ಇದೊಂದು ವಾಹಕವು ಕಾಂತಕ್ಷೇತ್ರದಲ್ಲಿ ಚಲಿಸುವಂತೆ ಮಾಡಿದಾಗ, ಇದು ಕಾಂತಕ್ಷೇತ್ರ, ವಾಹಕವು ಕಾಂತಕ್ಷೇತ್ರದಲ್ಲಿ ಚಲಿಸುವಂತೆ ಮಾಡಿದಾಗ ಅಥವಾ ಸ್ಥಿರ ವಾಹಕಕ್ಕೆ ಹೊಂದಿಕೊಂಡಿರುವ, ಇದೊಂದು ಸ್ಥಿರ ವಾಹಕ, ಇದಕ್ಕೆ ಹೊಂದಿಕೊಂಡಿರುವಂತಹ ಕಾಂತಕ್ಷೇತ್ರ ಬದಲಾವಣೆ ಒಳಪಟ್ಟಾಗ ವಾಹಕದ ತಂತಿಯಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗ್ತದೆ. ಅದನ್ನು ನಾವು ವಿದ್ಯುತ್ ಕಾಂತೀಯ ಪ್ರೇರಣೆ ಅಥವಾ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಕರಿತೀವಿ. ವಿದ್ಯುತ್ ಕಾಂತೀಯ ಪ್ರೇರಣೆ ಅಥವಾ ಏನ್ ಕರಿತೀವಿ, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಕರಿತೀವಿ. ಅದರ ಬಗ್ಗೆ ಮೊಟ್ಟ ಮೊದಲಿಗೆ ವಿವರಿಸಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಮೈಕಲ್ ಫ್ಯಾರಡೆ. ಅದಕ್ಕೆ ಇವನನ್ನು ಏನ್ ಕೇಳ್ತೀವಿ ಅಂದ್ರೆ ವಿದ್ಯುತ್ ಪ್ರವಾಹ ಉತ್ಪಾದಿಸಲು ಚಲಿಸುವಂತ ಕಾಂತವನ್ನ ಬಳಸಬಹುದು ಅಂತ ಮೊಟ್ಟ ಮೊದಲು ಹೇಳಿದಂತ ವ್ಯಕ್ತಿ ಅಂತ ನಾವು ಕರಿಬಹುದು. ಯಾರನ್ನ? ಮೈಕಲ್ ಫ್ಯಾರಡೆಯನ್ನ. ಹಾಗಾದ್ರೆ ಚಟುವಟಿಕೆಯನ್ನ ತಿಳ್ಕೊಳ್ಳೋಣ. ಮೊದಲು ಚಟುವಟಿಕೆಯಲ್ಲಿ ರಚನೆ ಯಾವ ರೀತಿ ಇದೆ. ನಾವು ಉದ್ಬತ್ತಿಯನ್ನ ಏನ್ ಮಾಡ್ತೀವಿ ಅಂದ್ರೆ ಮನೆಯಲ್ಲಿ ಉದ್ಬತ್ತಿಯನ್ನ ದೇವರಿಗೂ ಬೆಳಗ್ಗೆ ತರ್ತೀವಲ್ಲ, ಆ ಉದ್ಬತ್ತಿಯಲ್ಲಿ ಒಂದು ಕೊಳವೆ ಇರ್ತದೆ, ರಟ್ಟಿನ ಕೊಳವೆ. ಆ ರಟ್ಟಿನ ಕೊಳವೆಯನ್ನ ತೆಗೆದುಕೊಂಡು ಅದ್ರ ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಇನ್ಸುಲೇಟ್ ಮಾಡಿದಂತಹ ಒಂದು ವಾಹಕದ ತಂತಿಯನ್ನು ಸುತ್ತಬೇಕು. ಇನ್ಸುಲೇಟ್ ಮಾಡಿದಂತಹ ಒಂದು ವಾಹಕದ ತಂತಿಯನ್ನ ಆ ರಟ್ಟಿನ ಕೊಳವೆಯ ಮೇಲೆ ಏನ್ ಮಾಡ್ಬೇಕು, ಸುತ್ತಬೇಕು. ಸುತ್ತಿ ಆ ಎರಡೂ ತುದಿಗಳನ್ನ ನಾವೇನ್ ಮಾಡ್ಬೇಕಂದ್ರೆ ಗೆಲ್ಲಾಮೀಟರ್ಗೆ ಸಂಪರ್ಕ ಏರ್ಪಡಿಸ್ಬೇಕು. ಯಾವುದಕ್ಕೆ? ಗೆಲ್ಲಾಮೀಟರ್ಗೆ ಸಂಪರ್ಕ ಏರ್ಪಡಿಸ್ಬೇಕು. ಆಮೇಲೆ ಗೆಲ್ಲಾಮೀಟರ್ನ ಯಾಕೆ ಬಳಸ್ತಾರೆ ಸರ್? ಇಲ್ಲಿ ಮಂಡಲದಲ್ಲಿ ನಾವೇನ್ ಮಾಡಿದ್ರೆ ಗೆಲ್ಲಾಮೀಟರ್ನ ಸಂಪರ್ಕ ಏರ್ಪಡಿಸ್ತೀವಿ. ಗೆಲ್ಲಾಮೀಟರ್ನ ಅವಶ್ಯಕತೆ ಏನು? ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಇದೆಯೋ ಇಲ್ಲೋ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಬಳಸುವಂತ ಸಾಧನನೇ ಗೆಲ್ವಾನೋಮೀಟರ್. ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಇದೆಯೋ ಇಲ್ವೋ, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇದೆಯೋ ಇಲ್ವೋ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಬಳಸುವಂತ ಸಾಧನನೇ ಗೆಲ್ಲಾಮೀಟರ್. ಹೌದಾ? ಹಾಗಾದ್ರೆ ಏನು ಇನ್ಸುಲೇಟ್ ಮಾಡಿದಂತಹ ವಾಹಕದ ತಂತಿಯನ್ನ ಏನಪ್ಪಾ ಅಂದ್ರೆ ಒಂದು ರಟ್ಟಿನ ಕೊಳವೆ ಮೇಲೆ ಏನು ಸುರುಳಿ ಹಾಕಲಿ ಹಲವಾರು ಸುತ್ತುಗಳ ರೂಪದಲ್ಲಿ ಸುತ್ತಿದ್ದೀವಿ. ಅದ್ರ ಎರಡು ತುದಿಗಳನ್ನು ಏನ್ ಮಾಡಿದೀವಿ ಅಂದ್ರೆ ಗೆಲ್ಲಾಮೀಟರ್ ಸಂಪರ್ಕ ಏರ್ಪಡಿಸಿದೀವಿ. ಒಂದು ದಂಡಕಾಂತವನ್ನು ತೆಗೆದುಕೊಂಡಿದೀವಿ. ದಂಡಕಾಂತಕ್ಕೆ ನಿಮ್ಗೆ ಈಗಾಗಲೇ ಗೊತ್ತಿರುವಂತೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳು, ಎರಡು ಧ್ರುವಗಳಿರ್ತಾವ. ಹೌದಾ? ಇಷ್ಟು ಏನಪ್ಪಾ ಅಂದ್ರೆ ಅರೇಂಜ್ಮೆಂಟ್, ಸೆಟಪ್, ರಚನೆ, ಚಟುವಟಿಕೆಯನ್ನ ಮಾಡ್ಲಿಕ್ಕೆ ನಮಗೆ ಬೇಕಾದಂತಹ ವಸ್ತುಗಳು ಏನಪ್ಪಾ ಅಂದ್ರೆ ಒಂದು ರಟ್ಟಿನ ಕೊಳವೆ, ಇನ್ಸುಲೇಟ್ ಮಾಡುವಂತಹ ವಾಹಕದ ತಂತಿ, ಗೆಲ್ಲಾಮೀಟರ್, ಒಂದು ದಂಡಕಾಂತ. ಇನ್ನ ಪ್ರಯೋಗವನ್ನು ನೋಡೋಣ. ದಂಡಕಾಂತವನ್ನ ಏನ್ ಮಾಡ್ತೀವಿ ಅಂದ್ರೆ ವಾಹಕದ ಸುರುಳಿ ಏನಿದೆಯಲ್ಲ ಆ ವಾಹಕದ ಸುರುಳಿಯಲ್ಲಿ ಒಳಗಡೆ ತೂರ್ತೀವಿ. ದಂಡಕಾಂತವನ್ನ ವಾಹಕದ ಸುರುಳಿಯಲ್ಲಿ ಏನ್ ಮಾಡ್ತೀವಿ, ಒಳಗಡೆ ತೂರ್ತೀವಿ. ಒಳಗಡೆ ತೂರಿದಾಗ ಏನಪ್ಪಾ ಅಂದ್ರೆ ಈ ದಂಡಕಾಂತ ಕಾಂತಕ್ಷೇತ್ರವನ್ನು ಹೊಂದಿರ್ತದೆ ಅಂತ ನಾನು ಈಗಾಗಲೇ ಹೇಳಿದೀನಿ. ಆ ಕಾಂತಕ್ಷೇತ್ರ ಚಲನೆಗೊಳಪಡ್ತದೆ. ಎಲ್ಲಿ? ವಾಹಕದ ತಂತಿಯಲ್ಲಿ. ಕಾಂತಕ್ಷೇತ್ರ ವಾಹಕದ ತಂತಿಯ ಸಂಪರ್ಕದಲ್ಲಿದ್ದು ಅದು ಚಲನೆಗೊಳಪಡ್ತದೆ. ಚಲನೆಗೊಳಪಡೋದ್ರಿಂದ ವಾಹಕದ ತಂತಿಯಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗ್ತದೆ. ಉಂಟಾದಂತಹ ಪ್ರೇರಿತ ವಿದ್ಯುತ್ ಪ್ರವಾಹ ಗೆಲ್ಲಾಮೀಟರ್ ನಲ್ಲಿ ಬದಲಾವಣೆಯನ್ನು ತೋರ್ಪಡಿಸುತ್ತದೆ.
ಉಂಟಾದಂತಹ ಪ್ರೇರಿತ ವಿದ್ಯುತ್ ಪ್ರವಾಹ ಗೆಲ್ಲಾ ಮೀಟರ್ ಏನ್ ಮಾಡ್ತದ ಬದಲಾವಣೆ ತೋರ್ಪಡಿಸ್ತದೆ. ಹೆಂಗಪ್ಪ ಅಂದ್ರೆ ಯಾವಾಗ ದಂಡಕಾಂತವನ್ನ ನಾವು ಸುರುಳಿಯ ಕೊಳವೆ ಒಳಗಡೆ ವಾಹಕದ ತಂತಿಯ ಸುರುಳಿ ಏನಿದಿಲ್ಲ ಆ ಕೊಳವೆ ಒಳಗಡೆ ತೂರಿದಾಗ ಗೆಲ್ಲಾ ಮೀಟರ್ಗೂ ಒಂದು ಪಾಯಿಂಟರ್ ಇರ್ತದ. ಅದು ಯಾವತ್ತು ಮಿಡಲ್ ಝೀರೋದಲ್ಲಿ ಇರ್ತದ. ಹೌದಾ, ಆ ಕಡೆ ಮತ್ತು ಈ ಕಡೆ ಚಲಿಸ ಹಾಗೆ ಅದನ್ನ ಅರೇಂಜ್ಮೆಂಟ್ ಇರ್ತಾರ. ಹಾಗಾದ್ರೆ ಗೆಲ್ಲಾ ಮೀಟರ್ ಯಾವಾಗ ದಂಡಕಾಂತವನ್ನು ಒಳಗೆ ತೂರ್ತಿದ್ದೀವಿ ಅವಾಗ ಬಲಭಾಗ, ಇದು ಯಾವುದು ಬಲಭಾಗ, ಡಿಫ್ಲೆಕ್ಟರ್ ಇದ್ದಿದ್ದು ಅಥವಾ ಪಾಯಿಂಟರ್ ಇದ್ದಿದ್ದು ಬಲಭಾಗಕ್ಕೆ ಚಲಿಸಿ. ಹೌದಾ, ದಂಡಕಾಂತ ಒಳಗೆ ತುರಿದೀವಿ, ಡಿಫ್ಲೆಕ್ಟರ್ ಏನಿರ್ತದೆ ಬಲಭಾಗಕ್ಕೆ ಚಲಿಸಿ, ಆಮೇಲೆ ಏನು ದಂಡಕಾಂತವನ್ನ ಸುರುಳಿಯ ಒಳಗಡೆ ನಿಶ್ಚಲ ಸ್ಥಿತಿಲಿ ಇಡ್ತೀವಿ. ಮತ್ತೇನಾಗ್ತಂದ್ರೆ ಸೊನ್ನೆಗೆ ಬರ್ತದೆ. ಮತ್ತೇನಾಗ್ತದ ಸೊನ್ನೆಗೆ ಬರ್ತದೆ. ಇದು ಮೊದಲನೇ ಸಲ. ಇನ್ನು ಎರಡನೇ ಸಲ ದಂಡಕಾಂತವನ್ನ ಸುರುಳಿಯ ಕೊಳವೆಯಿಂದ ಹೊರಗೆ ತೆಗಿತೀವಿ. ಸುರುಳಿಯ ಕೊಳವೆಯಿಂದ ಏನ್ ಮಾಡ್ತೀವಿ, ಹೊರಗೆ ತೆಗಿತೀವಿ. ಸುರುಳಿಯ ಕೊಳವೆಯಿಂದ ಹೊರಗೆ ತೆಗೆದಾಗ ಪಾಯಿಂಟರ್ ಝೀರೋ ಮೇಲೆ ಇರ್ತಿಲ್ಲ, ಅದು ಈಗ ಅದರ ವಿರುದ್ಧ ದಿಕ್ಕಿನಲ್ಲಿ, ಅದರ ವಿರುದ್ಧ ದಿಕ್ಕು ಅಂದ್ರೆ ಯಾವುದು, ಮೊದಲು ಬಲಭಾಗದ ಚಲಿಸಿತ್ತು, ಈಗ ಎಡಭಾಗದ ದಿಕ್ಕಿನಲ್ಲಿ ಚಲಿಸಿ ಮತ್ತೇನಾಗ್ತದಂದ್ರ ಸೊನ್ನೆಗೆ ಬಂದು ನಿಂತ್ಕೊಳ್ತದೆ. ಹಾಗಾದ್ರೆ ಇಲ್ಲಿ ದಂಡಕಾಂತವನ್ನ ಸುರುಳಿಯೊಳಗೆ ವಾಹಕದ ತಂತಿಯ ಇನ್ಸುಲೇಟ್ ಮಾಡಿದಂತ ವಾಹಕದ ತಂತಿಯ ಸುರುಳಿಯೊಳಗೆ ಪ್ರತಿ ಸಲ ತೂರಿದಾಗ್ನು ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗ್ತಾ ಇದೆ, ಎಲೆಕ್ಟ್ರೋಮೋಟಿವ್ ಫೋರ್ಸ್. ಆ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಗೆಲ್ಲಾ ಮೀಟರ್ನ ಪಾಯಿಂಟರ್ ಅನ್ನ ವಿಚಲನೆಗೆ ಒಳಪಡಿಸ್ತಾ ಇದೆ. ಗೆಲ್ಲಾ ಮೀಟರ್ನ ಪಾಯಿಂಟರ್ ಏನ್ ಮಾಡ್ತಾ ಇದೆ, ವಿಚಲನೆಗೆ ಒಳಪಡಿಸ್ತಾ ಇದೆ. ಈ ಪ್ರಯೋಗವನ್ನ ಏನಪ್ಪಾ ಅಂದ್ರೆ KSEEB ಅವರು, ಕರ್ನಾಟಕ ಪ್ರೌಢ ಶಿಕ್ಷಾ ಪರೀಕ್ಷಾ ಮಂಡಳಿಯವರು ಬಿಟ್ಟಂತ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿ ಹಾಕ್ಬೇಕಾದ್ರೆ ನಿಮ್ಗೆ ಈ ಚಟುವಟಿಕೆಯನ್ನ ಬಹಳ ವಿವರವಾಗಿ ಆಲ್ರೆಡಿ ವಿವರಿಸಿದ್ದೀನಿ. ಈಗ ಮತ್ತೊಂದ್ಸಲ ವಿವರಿಸುವಂತ ಕೆಲಸ ಮಾಡ್ತಾ ಇದ್ದೀನಿ. ಹೌದಾ, ಏನು ವ್ಯತ್ಯಾಸ ಇಲ್ಲ. 2 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್, ಆಸ್ ಇಟ್ ಈಸ್ ಎಕ್ಸಾಮ್ ಅಲ್ಲಿ ಬರುವಂತ ಸಾಧ್ಯತೆ ಹೆಚ್ಚೈತಿ. ಯಾಕೆ, ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಕ್ವಶನ್ ಐತಿ, ಅದಕ್ಕೆ ಸ್ಟ್ರೆಸ್ ಕೊಟ್ಟು ಹೇಳ್ತಾ ಇದ್ದೀನಿ. ಹಾಗಾದ್ರೆ ದಂಡಕಾಂತವನ್ನ ಒಳಗೆ ತೂರಿದಾಗ್ಲೂ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಯಿತು, ದಂಡಕಾಂತವನ್ನ ಸುರುಳಿಯೊಳಗಿಂದ ಹೊರಗೆ ತೆಗೆದಾಗ್ಲೂ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಯಿತು. ಈಗ ದಂಡಕಾಂತವನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಸುರುಳಿಯ ಒಳಗಡೆ ನಿಶ್ಚಲ ಸ್ಥಿತಿಯಲ್ಲಿ ಇಡ್ತೀವಿ. ವಾಹಕದ ತಂತಿ ಏನಿದೆಯಲ್ಲ, ಇನ್ಸುಲೇಟ್ ಮಾಡುವಂತ ವಾಹಕದ ತಂತಿ ಎಲ್ಲಿ ಕೊಳವೆ ಮೇಲೆ ಸುತ್ತಿದೆಯಲ್ಲ, ಆ ಸುರುಳಿಯೊಳಗೆ ದಂಡಕಾಂತವನ್ನ ನಿಶ್ಚಲ ಸ್ಥಿತಿಯಲ್ಲಿ ಇಟ್ಟಾಗ, ಹೌದಾ, ಗೆಲ್ಲಾ ಮೀಟರ್ ಯಾವುದೇ ಡಿಫ್ಲೆಕ್ಷನ್ ಅನ್ನ, ಯಾವುದೇ ವಿಚಲನೆಯನ್ನ ತೋರ್ಪಡಿಸುವುದಿಲ್ಲ. ಯಾಕಂದ್ರೆ ಪ್ರೇರಿತ ವಿದ್ಯುತ್ ಪ್ರವಾಹ 0. ಪ್ರೇರಿತ ವಿದ್ಯುತ್ ಪ್ರವಾಹ 0. ಯಾಕ, ಒಂದು ಕಾಂತಕ್ಷೇತ್ರ ಆದ್ರೂ ಚಲನೆಯಲ್ಲಿ ಇರಬೇಕು, ಅವಾಗ ಮಾತ್ರ ವಾಹಕಕ್ಕೆ ಹೊಂದಿಕೊಂಡಿರುವಂತ ಕಾಂತಕ್ಷೇತ್ರ ಆದ್ರೂ ಚಲನೆಯಲ್ಲಿ ಇರಬೇಕು, ಅಥವಾ ಕಾಂತಕ್ಷೇತ್ರದ ಸಂಪರ್ಕದಲ್ಲಿರುವಂತಹ ವಾಹಕದ ತಂತಿ ಆದ್ರೂ ಚಲನೆಯಲ್ಲಿ ಇರಬೇಕು. ಎರಡರಲ್ಲಿ ಯಾವ್ದಾದ್ರು ಒಂದು ಚಲನೆಯಲ್ಲಿದ್ರೆ ಮಾತ್ರ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗ್ತದೆ. ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗ್ತದೆ. ಅದನ್ನೇ ನಾವು ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ. ಅದನ್ನೇನು ಕರಿತೀವಿ, ವಿದ್ಯುತ್ ಕಾಂತೀಯ ಪ್ರೇರಣೆ. ನಾನು ಆಮೇಲೆ ಡೆಫಿನೇಷನ್ ಕೊಡ್ತೀನಿ. ಆದ್ರೆ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂದ್ರೆ ಏನು ಅನ್ನೋದು ಗೊತ್ತಾಗಬೇಕು. ಏನೋ ದಂಡಕಾಂತವನ್ನ ಸುರುಳಿಯೊಳಗೆ ತೂರಿದಾಗ್ಲೂ ಪಾಯಿಂಟರ್ ಏನಾಯ್ತು, ಬಲಭಾಗ ಕಡೆ ಡಿಫ್ಲೆಕ್ಷನ್ ಬಂತು. ದಂಡಕಾಂತವನ್ನು ಹೊರ ತೆಗೆದಾಗ ಅದರ ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ಎಡಭಾಗದ ಕಡೆ ಏನಾಯ್ತು, ಡಿಫ್ಲೆಕ್ಷನ್ ಆಯಿತು, 0 ಆಯಿತು. ದಂಡಕಾಂತವನ್ನ ವಾಹಕದ ಸುರುಳಿಯಲ್ಲಿ ನಿಶ್ಚಲ ಸ್ಥಿತಿಯಲ್ಲಿ ಇಟ್ಟಾಗ ಪ್ರೇರಿತ ವಿದ್ಯುತ್ ಪ್ರವಾಹ 0, ಡಿಫ್ಲೆಕ್ಷನ್ ಏನು ಗೆಲ್ಲಾ ಮೀಟರ್ನ ಪಾಯಿಂಟರ್, ಹೌದಾ, ಗೆಲ್ಲಾ ಮೀಟರ್ನ ನಿಡಲೇ ಇರ್ತದ, ಅದು ಯಾವ ಕಡೆನೂ ಚಲಿಸೋದಿಲ್ಲ. ಯಾಕಂದ್ರೆ ಪ್ರೇರಿತ ವಿದ್ಯುತ್ ಪ್ರವಾಹ ಏನಾಗಿರ್ತದ, 0 ಆಗಿರ್ತದ. ಪ್ರೇರಿತ ವಿದ್ಯುತ್ ಪ್ರವಾಹ ಏನಾಗಿರ್ತದ, 0 ಆಗಿರ್ತದೆ. ಈಗ ದಂಡಕಾಂತವನ್ನು ಅಷ್ಟೇ ಚಲಿಸ್ಬೇಕಂತೇನಿಲ್ಲ. ದಂಡಕಾಂತವನ್ನ ನಿಶ್ಚಲ ಸ್ಥಿತಿಯಲ್ಲಿ ಇಡ್ರಿ, ಸ್ಥಿರವಾಗಿ ಇಡ್ರಿ. ಹೌದಾ, ವಾಹಕದ ಸುರುಳಿಯನ್ನೇ ಚಲಿಸೋ ಹಾಗೆ ಮಾಡ್ರಿ. ವಾಹಕದ ಸುರುಳಿಯನ್ನೇನ್ ಮಾಡ್ರಿ, ಚಲಿಸೋ ಹಾಗೆ ಮಾಡ್ರಿ. ನೀವು ಒಳಗೆ ತೂರಿದಾಗ ಪಾಯಿಂಟರ್ ಒಂದ್ ಕಡೆ ಡಿಫ್ಲೆಕ್ಷನ್ ತೋರಿಸ್ತದ, ಹೊರಗೆ ತೆಗೆದಾಗ ಪಾಯಿಂಟರ್ ಇನ್ನೊಂದು ಬದಿಯಲ್ಲಿ ಡಿಫ್ಲೆಕ್ಷನ್ ತೋರಿಸಿ 0ಗೆ ಬರ್ತದೆ. ಯಾವಾಗ ನಿಶ್ಚಲ ಸ್ಥಿತಿಯಲ್ಲಿ ಹಿಡಿದಿರ್ದ ಅವಾಗ ಪಾಯಿಂಟರ್ ಯಾವುದೇ ಡಿಫ್ಲೆಕ್ಷನ್ ತೋರಿಸೋದಿಲ್ಲ. ಪ್ರೇರಿತ ವಿದ್ಯುತ್ ಪ್ರವಾಹ 0. ಪ್ರೇರಿತ ವಿದ್ಯುತ್ ಪ್ರವಾಹ 0. ಇನ್ನ ಮೊದಲನೇ ಕೇಸಲ್ಲಿ ದಂಡಕಾಂತವನ್ನ ಒಳಗೆ ತೂರೋದು, ಹೊರಗೆ ತೆಗೆಯೋದು, ನಿಶ್ಚಲ ಸ್ಥಿತಿಯಲ್ಲಿ ಇಡೋದು ಮಾಡ್ತೀವಿ. ಎರಡನೇ ಕೇಸಲ್ಲಿ ವಾಹಕದ ಸುರುಳಿಯನ್ನೇ ಚಲನೆಗೆ ಒಳಪಡಿಸೋದು, ತೂರೋದು, ಹೊರಗೆ ತೆಗೆಯೋದು ಅಥವಾ ನಿಶ್ಚಲ ಸ್ಥಿತಿಯಲ್ಲಿ ಇರೋದು. ಇವೆರಡು ಕೇಸ್ಗಳನ್ನ ಅಭ್ಯಾಸ ಮಾಡಿದ್ವಿ. ಇನ್ನು ಮೂರನೇದ್ರಲ್ಲಿ ಏನಪ್ಪಾ ಅಂದ್ರೆ ಈ ದಂಡಕಾಂತದ ಧ್ರುವಗಳೇನಿದಲ್ಲ, ನಾರ್ತ್ ಮತ್ತು ಸೌತ್, ಅವುಗಳನ್ನು ಚೇಂಜ್ ಮಾಡಿ. ಈಗ ಸೌತ್ ಅನ್ನ ಒಳಗೆ ತೂರ್ರಿ, ಅವಾಗ ಕೂಡ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಏನಾಗ್ತದೆ, ಕಾಂತಕ್ಷೇತ್ರದ ದಿಕ್ಕು ಬದಲಾಯ್ತಂದ್ರೆ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಕೂಡ ಏನಾಗ್ತದೆ, ಬದಲಾಗ್ತದೆ. ಹೌದಾ, ಇದು ಒಂದು ಚಟುವಟಿಕೆ. ಯಾವ್ದನ್ನು ತಿಳ್ಕೊಳ್ಳಿಕ್ಕೆ, ವಿದ್ಯುತ್ ಕಾಂತೀಯ ಪ್ರೇರಣೆ. ಯಾವ ರೀತಿಯಾಗಿ ವಾಹಕಕ್ಕೆ ಹೊಂದಿಕೊಂಡಿರುವಂತಹ ಕಾಂತಕ್ಷೇತ್ರ ಚಲನೆಗೊಳಪಡ್ತದ, ಚಲನೆಗೊಳಪಡೋದ್ರಿಂದ ವಾಹಕದ ತಂತಿಯಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗ್ತದ. ಅದನ್ನೇ ನಾವೇನ್ ಕೇಳ್ತೀವಿ, ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ ಅಂತ ಹೇಳಿದೆ. ಅದನ್ನೇ ನಾವೇನ್ ಕೇಳ್ತೀವಿ, ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ ಅಂತ ಹೇಳಿದೆ. ಇದು ಒಂದು ಚಟುವಟಿಕೆ. ಇನ್ನೊಂದು ಚಟುವಟಿಕೆ ಬರ್ತದೆ ಇದಕ್ಕೆ ಸಂಬಂಧಪಟ್ಟಂತೆ. ಇನ್ನೊಂದು ಚಟುವಟಿಕೆ ಏನಪ್ಪಾ ಅಂದ್ರೆ ಏನು, ಪರಸ್ಪರ ಪ್ರೇರಣೆ ಅಂತ ಕರಿತೀವಿ. ಅದನ್ನ ಪರಸ್ಪರ ಪ್ರೇರಣೆ. ಹೌದಾ, ಪರಸ್ಪರ ಪ್ರೇರಣೆ ಅಂದ್ರೆ ಏನು, ಒಂದು ವಾಹಕದ ತಂತಿಗೆ ವಿದ್ಯುತ್ ಅನ್ನು ಹರಿಸೋದ್ರ ಮೂಲಕ, ವಿದ್ಯುತ್ ಪ್ರವಾಹ ಉಂಟಾಗೋದ್ರ ಮೂಲಕ
ಏನ್ ಮಾಡ್ತೀವಿ ಅಂದ್ರೆ ಕಾಂತಕ್ಷೇತ್ರವನ್ನು ಉಂಟಾಗ ಮಾಡ್ತೀವಿ. ಅದ್ರ ಹತ್ತಿರದಲ್ಲಿರುವಂತಹ ಇನ್ನೊಂದು ವಾಹಕದ ತಂತಿಯಲ್ಲಿ ಇದು ಬದಲಾವಣೆ ಅಂತ ಆಗ್ತದ. ಯಾಕ ಕಾಂತಕ್ಷೇತ್ರ ಚಲನೆಗೊಳಪಟ್ರೆ ಏನಾಗ್ತದ, ವಾಹಕದ ತಂತಿಯಲ್ಲಿ ವಿದ್ಯುತ್ ಪ್ರವಾಹ ಪ್ರೇರಣೆ ಆಗ್ತದ. ಹೌದಾ, ಪರಸ್ಪರ ಪ್ರೇರಣೆಯ ತತ್ವದ ಆಧಾರದ ಮೇಲೂ ಕೂಡ ಏನಾಗ್ತದೆ ಅಂದ್ರೆ ವಿದ್ಯುತ್ ಕಾಂತೀಯ ಪ್ರೇರಣೆ ಉಂಟಾಗ್ತದೆ. ಕೇವಲ ಸರ್ ದಂಡಕಾಂತ, ಸುರುಳಿ ಅಥವಾ ಏನೋ ಇವುಗಳ ಚಲನೆಯ ಮೂಲಕ ಅಷ್ಟೇ ವಿದ್ಯುತ್ ಪ್ರವಾಹ ಉಂಟಾಗ್ತದ ಅಂತಲ್ಲ. ವಿದ್ಯುತ್ ಪ್ರವಾಹದಿಂದ ಕಾಂತಕ್ಷೇತ್ರದಿಂದ ಮತ್ತೆ ವಿದ್ಯುತ್ ಪ್ರವಾಹ, ಈ ರೀತಿಯಾಗಿ ಪರಸ್ಪರ ಪ್ರೇರಣೆ ಅನ್ನೋ ತತ್ವದಲ್ಲಿ ಇನ್ನೊಂದು ಸಣ್ಣ ಚಟುವಟಿಕೆ ಬರ್ತದೆ. ಅದನ್ನೊಂದು ಅಭ್ಯಾಸ ಮಾಡಿ ಆಮೇಲೆ ಏನ್ ಮಾಡೋಣ ಅಂದ್ರೆ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂದ್ರೆ ಏನು ಡೆಫಿನಿಷನ್ ನ ಕೊಡುವಂತ ಕೆಲಸ ಮಾಡ್ತೀನಿ. ಹಾಗಾದ್ರೆ ಅದಕ್ಕಿಂತ ಮುಂಚೆ ನಾವು ಏನಪ್ಪಾ ಅಂದ್ರೆ ನಾನೇನ್ ಹೇಳಿದೆ ಅಂದ್ರೆ ವಿದ್ಯುತ್ ಉತ್ಪಾದಿಸಲು ಚಲಿಸುವಂತ ಕಾಂತಕ್ಷೇತ್ರವನ್ನ ಹೇಗೆ ಬಳಸಬಹುದು ಅಂತ ಮೊಟ್ಟ ಮೊದಲು ಹೇಳಿದಂತ ವ್ಯಕ್ತಿ ಯಾರಂತ ಹೇಳಿದೆ, ಆಂಗ್ಲ ಭೌತಶಾಸ್ತ್ರಜ್ಞಾನದಂತ ಮೈಕಲ್ ಫ್ಯಾರಡೆ. ಆ ಮೈಕಲ್ ಫ್ಯಾರಡೆ ಬಗ್ಗೆ ಒಂದ್ ಸ್ವಲ್ಪ ಏನ್ ಮಾಡೋಣ ಅಂದ್ರೆ ಅಭ್ಯಾಸ ಮಾಡೋಣ. ಮೈಕಲ್ ಫ್ಯಾರಡೆ ಏನಪ್ಪಾ ಅಂದ್ರೆ ಯಾವ್ದಪ್ಪ ಅಂದ್ರೆ ವಿದ್ಯುತ್ ಪ್ರವಾಹವನ್ನ ಚಲಿಸುವಂತ ಕಾಂತದಿಂದ ಉತ್ಪಾದಿಸಬಹುದು ಅನ್ನೋದನ್ನ 1831ರಲ್ಲಿ ಕಂಡು ಹಿಡಿದ್ರು. ಇನ್ನ ಅವರ ಜೀವಿತಾವಧಿ 1791ರಿಂದ 1867. ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ, ಆದ್ರೆ ಒಬ್ಬ ಮಹಾನ್ ವಿಜ್ಞಾನಿ ಅವನ ಬಗ್ಗೆ ಗುರುತಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಹೌದಾ, ಇವೆಲ್ಲ ಇಂಪಾರ್ಟೆಂಟ್ ಅಲ್ಲ, ಇದನ್ನ ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆದ್ರೆ ಆ ವಿಜ್ಞಾನಿ ಬಗ್ಗೆ ಒಂದ್ ಸ್ವಲ್ಪ ನಮ್ಗೆ ಗುರುತಿರ್ಲಿ ಅನ್ನುವಂಥ ದೃಷ್ಟಿಯಿಂದ ಅವನ ಜೀವಿತಾವಧಿ 1791ರಿಂದ 1867. ಆಮೇಲೆ ಅವನು ವಿದ್ಯುತ್ ಪ್ರವಾಹವನ್ನ ಅಥವಾ ವಿದ್ಯುತ್ತನ್ನ ಏನ್ ಮಾಡುವುದು, ಚಲಿಸುವ ಕಾಂತದಿಂದ ಹೇಗೆ ಉತ್ಪಾದಿಸಬಹುದು ಈ ಚಟುವಟಿಕೆಯ ಮೂಲಕ ಮೊಟ್ಟ ಮೊದಲನೇದಾಗಿ ವಿವರಿಸಿದ. ಇವನ್ ಬಗ್ಗೆ ಒಂದ್ ಸ್ವಲ್ಪ ಯಾಕೆ ಹೇಳ್ಬೇಕಂತ ಇಷ್ಟಪಡ್ತಾ ಇದೀನಿ ಅಂದ್ರೆ ನಾವೆಲ್ಲ ಔಪಚಾರಿಕ ಶಿಕ್ಷಣ 1 to 10th ಹೌದಾ, ಫಾರ್ಮಲ್ ಎಜುಕೇಶನ್ ಪಡ್ಕೊಂಡಿದೀವಿ. ಔಪಚಾರಿಕ ದಿನಾಲು ಶಾಲೆಗೆ ಹೋಗಿ ನಮ್ಗೆ ಏನ್ ಮಾಡಿದಾರೆ ಅಂದ್ರೆ ಕನ್ನಡ, ಇಂಗ್ಲಿಷ್, ಹಿಂದಿ ಇಂತಹ ಸಬ್ಜೆಕ್ಟ್ಸ್ ಗಳನ್ನ ಕಲಿಸ್ಕೊಡುವಂತ ಕೆಲಸ ಮಾಡಿದಾರೆ. ಆದ್ರೆ ಮೈಕಲ್ ಫ್ಯಾರಡೆ ಔಪಚಾರಿಕ ಶಿಕ್ಷಣವನ್ನ ಪಡೆದುಕೊಂಡಂತ ವ್ಯಕ್ತಿ ಅಲ್ಲ. ಓದು ಬರಹ ಒಂದ್ ಸ್ವಲ್ಪ ಗೊತ್ತಿತ್ತಷ್ಟೇ, ಶಾಲೆಗೆ ಹೋಗಿ ಯಾವತ್ತು ಓದು ಬರಹವನ್ನ ಕಲಿತಂತಹ ವ್ಯಕ್ತಿ ಅಲ್ಲ. ಆಮೇಲೆ ಇವನೊಬ್ಬ ಮಹಾನ್ ವ್ಯಕ್ತಿ. ಯಾಕಪ್ಪ ಅಂದ್ರೆ ನಾವು ಬಹಳಷ್ಟು ಜನ ವಿಜ್ಞಾನಿಗಳನ್ನ ನೋಡ್ತೀವಿ, ಅವರು ಪ್ರಾಯೋಗಿಕವಾಗಿ ಯಾವುದೇ ಸಂಶೋಧನೆಗಳನ್ನು ಮಂಡಿಸೋದಿಲ್ಲ. ಹೌದಾ, ಸ್ಟಿಫನ್ ಹಾಕಿಂಗ್ ಅಂತ ಹೇಳಿ ಇದ್ದ ಬಹಳ ಮಹಾನ್ ವಿಜ್ಞಾನಿ. ಅವನು ಹೇಳದಂತಹ ಅಂಶಗಳೆಲ್ಲ ಸತ್ಯ ಇದಾವೆ, ಆದ್ರೆ ಪ್ರಾಯೋಗಿಕವಾಗಿ ಅವ್ನು ವಿವರಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಅವನ ಕಾಯಿಲೆನೂ ಕಾರಣ ಇರಬಹುದು. ಸರ್ ಸಿ ವಿ ರಾಮನ್ ಅವರು ಮೊಟ್ಟ ಮೊದಲು ತಮ್ಮ ಪ್ರಯೋಗವನ್ನು ಮಂಡಿಸಿದಾಗ ಅವರು ಕೂಡ ಪ್ರಾಯೋಗಿಕವಾಗಿ ಮಂಡಿಸ್ಲಿಕ್ಕೆ ಉಪಕರಣಗಳಿರ್ಲಿಲ್ಲ. ಹೌದಾ, ಅದಕ್ಕೆ ಪ್ರಾಯೋಗಿಕವಾಗಿ ವೈಜ್ಞಾನಿಕ ಪ್ರಯೋಗಗಳನ್ನ ಅಥವಾ ಸಂಶೋಧನೆಗಳನ್ನ ಮಂಡಿಸಿದಂತ ಮಹಾನ್ ವ್ಯಕ್ತಿ ಯಾರಪ್ಪ ಅಂದ್ರೆ ಮೈಕಲ್ ಫ್ಯಾರಡೆ. ಆಮೇಲೆ ಔಪಚಾರಿಕ ಶಿಕ್ಷಣವನ್ನ ಪಡೆದುಕೊಂಡಂತವರಲ್ಲ, ಒಂದು ಕಡು ಬಡತನದಲ್ಲಿ ಹುಟ್ಟಿದಂತ ಒಬ್ಬ ವ್ಯಕ್ತಿ ಒಂದು ಬುಕ್ ಬೈಂಡ್ ಮಾಡುವಂತ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಪುಸ್ತಕ ಬೈಂಡ್ ಮಾಡುವಂತ ಅಂಗಡಿಯಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಕೆಲಸ ಮಾಡ್ತಾ ಇದ್ರು. ಬುಕ್ ಬೈಂಡ್ ಮಾಡ್ತಾ ಆ ಪುಸ್ತಕಗಳನ್ನ ಓದುವಂತ ಹವ್ಯಾಸವನ್ನು ಬೆಳೆಸ್ಕೊಂಡ್ರು. ಪುಸ್ತಕಗಳನ್ನ ಓದ್ತಾ ವಿಜ್ಞಾನದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡ್ರು. ಯಾರು? ಮೈಕಲ್ ಫ್ಯಾರಡೆ ಅವರು. ಆಮೇಲೆ ಅವರು ಬುಕ್ ಬೈಂಡ್ ಮಾಡ್ತಾ ಏನಪ್ಪಾ ಅಂದ್ರೆ ರಾಯಲ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಮಹಾನ್ ಯೂನಿವರ್ಸಿಟಿ ಬರ್ತದ. ರಾಯಲ್ ಇನ್ಸ್ಟಿಟ್ಯೂಟ್ ನಲ್ಲಿ ಮಹಾನ್ ವಿಜ್ಞಾನಿ ಯಾರು? ಸರ್ ಹಂಫ್ರಿ ಡೇವಿ. ಆ ಸರ್ ಹಂಫ್ರಿ ಡೇವಿ ಅವರು ಕೆಲವು ಉಪನ್ಯಾಸಗಳನ್ನು ಕೊಡ್ತಾ ಇದ್ರು. ಅವರ ಉಪನ್ಯಾಸಗಳನ್ನ ಅವಾಗ ಇವರು ಕೇಳ್ತಾ ಇದ್ರು. ಕೇಳಿ ಅವರ ಉಪನ್ಯಾಸಗಳು ಬಹಳ ಕ್ಲಿಷ್ಟಕರವಾಗಿರ್ತಿದ್ವು. ಅವಾಗಿನ ಜನರಿಗೆ ಅದನ್ನ ತಿಳ್ಕೊಳ್ಳೋದೇ ದೊಡ್ಡ ಸಮಸ್ಯೆ. ಸರ್ ಹಂಫ್ರಿ ಡೇವಿ ಅವರ ಉಪನ್ಯಾಸ ಏನ್ ಕೊಡ್ತಾ ಇದ್ರಲ್ಲ ಅವನ್ನ ತಿಳ್ಕೊಳ್ಳೋದೇ ಬಹಳ ಕಷ್ಟ. ಅದ್ರ ಮೇಲೆ ಇವರು ಟಿಪ್ಪಣಿಯನ್ನ ಮಾಡಿ ಆ ಟಿಪ್ಪಣಿಗಳನ್ನ ಏನ್ ಮಾಡಿದ್ರು ಅಂದ್ರೆ ಒಂದ್ಸಲ ಸರ್ ಹಂಫ್ರಿ ಡೇವಿ ಅವರಿಗೆ ಕಳ್ಸ್ಕೊಟ್ರು. ಸರ್ ನೀವು ನಿನ್ನೆ ಈ ರೀತಿ ಉಪನ್ಯಾಸ ಮಾಡಿದ್ರಿ, ಇದನ್ನ ನಾನು ಶಾರ್ಟ್ ಆಗಿ ಈ ರೀತಿ ಮಾಡಿದ್ದೀನಿ, ಇದು ಇನ್ನೂ ಜನರಿಗೆ ಚೆನ್ನಾಗಿ ತಿಳಿಬಹುದಲ್ರಿ ಅಂತೇಳಿ ಅವ್ರು ಮಾಡುವಂತ ಉಪನ್ಯಾಸದ ಟಿಪ್ಪಣಿಗಳನ್ನ ಅವ್ರಿಗೆ ಕಳಿಸ್ಕೊಟ್ರು. ಯಾರು? ಮೈಕಲ್ ಫ್ಯಾರಡೆ. ಆ ಟಿಪ್ಪಣಿಗಳನ್ನ ನೋಡಿದಂತ ಸರ್ ಹಂಫ್ರಿ ಡೇವಿ ಅವರು ಅವ್ನು ಕರೆಸಿ ನೀನೇನ್ ಮಾಡ್ತೀಯಪ್ಪ? ನಾನು ಬುಕ್ ಬೈಂಡ್ ಮಾಡ್ತೀನಿ ಸರ್ ಒಂದು ಅಂಗಡಿಯಲ್ಲಿ. ಹೌದಾ, ಹಂಗಾದ್ರೆ ಆ ಬುಕ್ ಬೈಂಡ್ ಮಾಡುವಂತ ಕೆಲಸವನ್ನು ಬಿಟ್ಬಿಡು, ನಮ್ಮ ಪ್ರಯೋಗಶಾಲೆಯಲ್ಲಿ ಸಹಾಯಕನಾಗಿ ಸೇರ್ಕೊಂಡ್ಬಿಡು ಅಂತ. ಹೌದಾ, ಮುಂದೆ ಅದೇ ಏನಪ್ಪಾ ಅಂದ್ರೆ ಅವರಿಗೆ ಮತ್ತೆ ಪ್ರೇರಣೆ ಆಯಿತು, ಪ್ರೋತ್ಸಾಹವನ್ನು ನೀಡಿತು. ಹೌದಾ, ವಿಜ್ಞಾನದಲ್ಲಿ ಆಸಕ್ತಿಯನ್ನ ಬೆಳೆಸ್ಕೊಂಡು ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಸರ್ ಹಂಫ್ರಿ ಡೇವಿ ಅವರ ಕೆಲವು ಪುಸ್ತಕಗಳನ್ನ ಓದಲಿಕ್ಕೆ ಪ್ರಾರಂಭಿಸಿದ್ರು. ಪುಸ್ತಕಗಳನ್ನು ಓದೋದಷ್ಟೇ ಅಲ್ಲ, ಅವರ ಉಪನ್ಯಾಸಗಳನ್ನು ಕೇಳಲಿಕ್ಕೆ ಪ್ರಾರಂಭಿಸಿದ್ರು. ಪ್ರಯೋಗಗಳನ್ನ, ಯಾಕೆ ಪ್ರಯೋಗಶಾಲೆಯಲ್ಲಿ ಸಹಾಯಕರಾಗಿ ಸೇರ್ಕೊಂಡಿದ್ರು, ಅದಕ್ಕೆ ಪ್ರಯೋಗಗಳನ್ನ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಇವರು ಮಾಡಿದಂತಹ
ಅನ್ವೇಷಣೆ ಏನಪ್ಪಾ ಅಂದ್ರೆ ಒಂದು ವಿದ್ಯುತ್ ಕಾಂತೀಯ ಪ್ರೇರಣೆ, ವೆರಿ ಇಂಪಾರ್ಟೆಂಟ್. ನಾವು ವಿಜ್ಞಾನ ಇಷ್ಟು ಮುಂದುವರೆದಿದೆ ಅಂದ್ರೆ ಅಂತ ಕಾರಣ ವಿದ್ಯುತ್ ಕಾಂತಿ. ವಿದ್ಯುತ್ ಇಲ್ಲ ಏನೂ ಇಲ್ಲ ನಮ್ಮ ಜೀವನದಲ್ಲಿ. ನಮಗೆ ಅತ್ಯಂತ ಕನ್ವೀನಿಯಂಟ್ ಫಾರ್ಮ್ ಆಫ್ ಎನರ್ಜಿ ಯಾವುದಪ್ಪ ಅಂದ್ರೆ ಅದು ವಿದ್ಯುತ್ ಶಕ್ತಿ. ನಮಗೆ ಅತ್ಯಂತ ಕನ್ವೀನಿಯಂಟ್ ಫಾರ್ಮ್ ಆಫ್ ಎನರ್ಜಿ ಯಾವುದಪ್ಪ ಅಂದ್ರೆ ಅದು ವಿದ್ಯುತ್ ಶಕ್ತಿಯೇ. ಆ ವಿದ್ಯುತ್ ಶಕ್ತಿ, ವಿದ್ಯುತ್ ಕಾಂತೀಯ ಪ್ರೇರಣೆ ಏನು, ವಿದ್ಯುತ್ತನ್ನ ಚಲಿಸುವಂತ ಕಾಂತದಿಂದ ಉತ್ಪಾದಿಸಬಹುದು ಅಂತ ಮೊಟ್ಟ ಮೊದಲು ಹೇಳ್ಕೊಟ್ಟಂತ ವ್ಯಕ್ತಿ. ಅಷ್ಟೇ ಅಲ್ಲ, ವಿದ್ಯುತ್ ವಿಭಜನೆಯ ನಿಯಮಗಳು ಅಂತ ಬರ್ತಾವ, ಲಾಸ್ ಆಫ್ ಎಲೆಕ್ಟ್ರೋಲೈಸಿಸ್. ಹೌದಾ, ವಿದ್ಯುತ್ ವಿಭಜನೀಯತೆ ಕೂಡ ವಿಜ್ಞಾನದಲ್ಲಿ ಒಂದು ಮೈಲುಗಲ್ಲು. ಅದನ್ನು ಕೂಡ ಅನ್ವೇಷಣೆ ಮಾಡಿದವರು ಯಾರಪ್ಪ ಅಂದ್ರೆ ಮೈಕಲ್ ಫ್ಯಾರಡೆ. ಅದನ್ನು ಕೂಡ ಅನ್ವೇಷಣೆ ಮಾಡಿದವರು ಯಾರು? ಮೈಕಲ್ ಫ್ಯಾರಡೆ. ಈಗ ಯಾವುದೇ ಒಬ್ಬ ವಿಜ್ಞಾನಿ ಒಂದು ಸಾಧನೆ ಮಾಡಿದನಂದ್ರೆ ಗೌರವ ಪದವಿಗಳನ್ನ, ಡಾಕ್ಟರೇಟ್, ಹೌದಾ, ಹಲವಾರು ವಿಶ್ವವಿದ್ಯಾಲಯಗಳು ಕೊಡ್ಲಿಕ್ಕೆ ಬರ್ತಾವ. ಆ ಎಲ್ಲಾ ಪದವಿಗಳನ್ನ ತಿರಸ್ಕರಿಸಿದ್ರು ಯಾರು? ಮೈಕಲ್ ಫ್ಯಾರಡೆ. ಯಾಕಪ್ಪ ಅಂದ್ರೆ ಅವರು ಔಪಚಾರಿಕ ಶಿಕ್ಷಣವನ್ನ ಪಡೆದುಕೊಂಡಿರ್ಲಿಲ್ಲ. ಆಮೇಲೆ ಅವ್ರ ಪದವಿಗಿಂತನೂ ವಿಜ್ಞಾನದಲ್ಲಿ ಆಸಕ್ತಿಯುತ ಕೆಲಸಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಿದ್ರು. ಅದಕ್ಕೆ ಅವರೊಬ್ಬ ಮಹಾನ್ ವಿಜ್ಞಾನಿ. ನೋಡ್ರಿ, ಔಪಚಾರಿಕ ಶಿಕ್ಷಣವನ್ನೇ ಪಡ್ಕೊಂಡಿಲ್ಲ, ಆದ್ರೆ ಎಂತಹ ಮಹಾನ್ ಸಾಧನೆಯನ್ನ ಮಾಡಿದ್ರು. ಆಮೇಲೆ ಕೆಲವು ವಿಜ್ಞಾನಿಗಳು ಏನೋ ಕೋ ಇನ್ಸಿಡೆಂಟ್ ಆಗಿ ಏನಾದ್ರು ಕಂಡುಹಿಡಿದಿರ್ತಾರೆ. ಕಂಡುಹಿಡಿಬೇಕಂತೇನಿಲ್ಲ. ಹೆನ್ರಿ ಬ್ಯಾಕ್ವೆಲ್ ವಿಕಿರಣ ಪಟುತ್ವವನ್ನ ಕಂಡುಹಿಡಿಬೇಕಂತ ಕಂಡುಹಿಡಿಲಿಲ್ಲ, ಬೈ ಆಕ್ಸಿಡೆಂಟ್. ಬಹಳಷ್ಟು ಜನ ವಿಜ್ಞಾನಿಗಳು ಬೈ ಆಕ್ಸಿಡೆಂಟ್ ಆಗಿ ಅನ್ವೇಷಣೆಗಳನ್ನು ಮಾಡಿದ್ದಾರೆ. ಆದ್ರೆ ಇವರು ಆಕ್ಸಿಡೆಂಟಲ್ ಆಗಿ ಅನ್ವೇಷಣೆ ಮಾಡಿದಂತಾರಲ್ಲ, ಪರ್ಪಸ್ಲಿ ಜೀವನದಲ್ಲಿ ಏನಪ್ಪಾ ಅಂದ್ರೆ ಪರಿಶ್ರಮ ಪಟ್ಟು, ಹೌದಾ, ಔಪಚಾರಿಕ ಶಿಕ್ಷಣವನ್ನು ಪಡೆದುಕೊಳ್ಳದೆ ಯಾವುದೇ ಜಗತ್ತಿನ ಮಹಾನ್ ವಿಜ್ಞಾನಿಗಳು ಕಡಿಮೆ ಇಲ್ಲದಂತೆ ಬೆಳೆದವರು ಯಾರಪ್ಪ ಅಂದ್ರೆ ಮೈಕಲ್ ಫ್ಯಾರಡೆ. ಅವ್ರ ಜೀವನ ಒಂದು ಸ್ವಲ್ಪ ರೋಚಕವಾಗಿರೋದ್ರಿಂದ ನಾನು ನಿಮ್ಮ ಜೊತೆ ಅವ್ರ ಜೀವನವನ್ನು ಶೇರ್ ಮಾಡುವಂಥ ಕೆಲಸ ಮಾಡಿದೆ. ಯಾಕಂದ್ರೆ ಇಂಥದನ್ನ ನೀವು ತಿಳ್ಕೊಳ್ಳೋದ್ರಿಂದ ವಿಜ್ಞಾನದಲ್ಲಿ ನಾವೆಲ್ಲ ಓದು ಬರಹ ಬರ್ತದೆ, ಕನ್ನಡ, ಇಂಗ್ಲೀಷ್, ಹಿಂದಿ ಓದು ಬರಹ ಬರ್ತದೆ, ಔಪಚಾರಿಕ ಶಿಕ್ಷಣ ಪಡ್ಕೊಂಡಿದ್ದೀವಿ. ವಿಜ್ಞಾನವನ್ನು ಓದೋದ್ರಲ್ಲಿ ನಮ್ಗೆ ಯಾವುದೇ ತೊಂದರೆ ಇಲ್ಲ. ಆದರೆ ನಮ್ಗೆ ಅತ್ಯಂತ ಕ್ಲಿಷ್ಟಕರವಾದ ಸಬ್ಜೆಕ್ಟ್ ಯಾವುದು ಅಂದ್ರೆ ವಿಜ್ಞಾನ. ಆಮೇಲೆ ನಾವು ಇಂತಹ ವ್ಯಕ್ತಿಗಳನ್ನ ನೋಡಿದಾಗ ಹೌದಾ, ಎಂತಹ ಜೀವನ ಅಂತ ಅನಿಸ್ಬಿಡ್ತದೆ. ಅದಕ್ಕೆ ಮೈಕಲ್ ಫ್ಯಾರಡೆ ಅವರು ನಮಗೆ ಮಾದರಿಯಾಗಿ ನಿಲ್ತಾರ. ಇನ್ನೊಂದು ಚಟುವಟಿಕೆ ಯಾವುದು? ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಸಂಬಂಧಪಟ್ಟಂತ ಇನ್ನೊಂದು ಚಟುವಟಿಕೆ. ಆ ಇನ್ನೊಂದು ಚಟುವಟಿಕೆ ಏನೇನು ಮಾಡೋಣ ಅಂತ ಅಭ್ಯಾಸ. ಕಾಂತಕ್ಷೇತ್ರದ ಚಲನೆಯಿಂದ, ಸುರುಳಿಗೆ ಹೊಂದಿಕೊಂಡಿರುವಂತಹ ಕಾಂತಕ್ಷೇತ್ರದ ಚಲನೆಯಿಂದ ಪ್ರೇರಿತ ವಿದ್ಯುತ್ ವಿಭವಾಂತರ ಮಂಡಲದಲ್ಲಿ ಉಂಟಾಗ್ತದ. ಪ್ರೇರಿತ ವಿಭವಾಂತರ ವಿದ್ಯುತ್ ಪ್ರವಾಹಕ್ಕೆ ಕಾರಣ ಆಗ್ತದ ಅನ್ನೋದನ್ನ ಹಿಂದಿನ ಒಂದು ಚಟುವಟಿಕೆ ಮೂಲಕ, ಯಾವುದು ವಾಹಕದ ತಂತಿಯ ಸುರುಳಿ ಅದರ ದಂಡಕಾಂತವನ್ನು ತೋರುವುದರ ಮೂಲಕ ನಾವು ತಿಳ್ಕೊಂಡ್ವಿ. ಹಾಗಾದ್ರೆ ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಸಂಬಂಧಪಟ್ಟಂತ ಇನ್ನೊಂದು ಚಟುವಟಿಕೆ ಯಾವ್ದಪ್ಪ ಅಂದ್ರೆ ಸೇಮ್ ಅದೇ ತರ ಏನಪ್ಪಾ ಅಂದ್ರೆ ಒಂದು ಕೊಳವೆಯನ್ನು ತೆಗೆದುಕೊಳ್ತೀವಿ, ಉದ್ಬತ್ತಿಯ ರಟ್ಟಿನಿಂದ ಮಾಡಿದಂತ ಕೊಳವೆಯನ್ನು ತೆಗೆದುಕೊಳ್ತೀವಿ. ಆ ಕೊಳವೆಗೆ ಏನ್ ಮಾಡ್ತೀವಿ ಅಂದ್ರೆ ಇನ್ಸುಲೇಟ್ ಮಾಡದಂತ ವಾಹಕದ ತಂತಿಯನ್ನ ಸುತ್ತೀವಿ. ಇಲ್ಲಿ ಸುರುಳಿ 1 ಸುರುಳಿ 2 ಅಂತ ತೆಗೆದುಕೊಂಡಿದೀವಿ. ಸುರುಳಿ 1ರಲ್ಲಿ ಬೇಕಾದ್ರೆ ಹೆಚ್ಚು ಸುತ್ತುಗಳ ಸಂಖ್ಯೆಯನ್ನು ತೆಗೆದುಕೊಳ್ರಿ. ಇವು ಎರಡೂದರ ರೇಷನ್ ಹೆಂಗೆ ಇಟ್ಕೊಳ್ರಪ್ಪ ಅಂದ್ರೆ 100 ಅನುಪಾತ 1:2 ಇದು 2:1. ಹಾಗಾದ್ರೆ ಇಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚಿರ್ಲಿ, 100 ಸುತ್ತುಗಳ ಸಂಖ್ಯೆ ಇರಲಿ, ಇಲ್ಲ 50 ಸುತ್ತುಗಳ ಸಂಖ್ಯೆ ಇರಲಿ. ಆ ರೀತಿಯಾಗಿ ತೆಗೆದುಕೊಂಡು ಇದನ್ನೇನ್ ಮಾಡ್ತೀವಿ ಅಂದ್ರೆ ಬಾಹ್ಯ ಮಂಡಲ ಯಾವುದು ಬ್ಯಾಟ್ರಿ ಮತ್ತು ಪ್ಲಗ್ಗೆ ಸಂಪರ್ಕ ಏರ್ಪಡಿಸ್ತೀವಿ. ಇದನ್ನೇನ್ ಮಾಡ್ತೀವಿ ಅಂದ್ರೆ ಗೆಲ್ನಾಮೀಟರ್ನ ಸಂಪರ್ಕಕ್ಕೆ ಏರ್ಪಡಿಸ್ತೀವಿ. ಗೆಲ್ನಾಮೀಟರ್ನ ಕಾರ್ಯ ನಾನು ಈಗಾಗಲೇ ಹೇಳಿದ್ದೀನಿ. ಮಂಡಲದಲ್ಲಿರುವಂತಹ ಪ್ರೇರಿತ ವಿದ್ಯುತ್ ಪ್ರವಾಹ ಕಂಡುಹಿಡಿಯಲಿಕ್ಕೆ, ಮಂಡಲದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹ ಇದೆಯೋ ಇಲ್ಲೋ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ನಾವು ಗೆಲ್ನಾಮೀಟರ್ನ ಬಳಸ್ತೀವಿ. ಅದರಲ್ಲಿ ಒಂದು ಪಾಯಿಂಟರ್ ಇರ್ತದೆ, 0ಯಿಂದ ಬಲಬದಿಗೆ ಮತ್ತು 0ಯಿಂದ ಎಡಬದಿಗೆ ಚಲಿಸೋದ್ರ ಮೂಲಕ ಪ್ರೇರಿತ ವಿದ್ಯುತ್ ಪ್ರವಾಹ ಮಂಡಲದಲ್ಲಿ ಇದೆ ಅಂತ ತೋರಿಸ್ಕೊಡ್ತದೆ ನಮ್ದು ಯಾವುದು ಗೆಲ್ನಾಮೀಟರ್. ಹಾಗಾದ್ರೆ ಈ ರೀತಿಯಾಗಿ ಒಂದು ಅರೇಂಜ್ಮೆಂಟ್ ಅನ್ನ ಮಾಡ್ಕೊಂಡು ಇಲ್ಲೇನ್ ಮಾಡ್ತೀವಿ ಅಂದ್ರೆ ಪ್ಲಗ್ ಕೀಯನ್ನ ಹಾಕ್ತಿವಿ. ಬ್ಯಾಟ್ರಿ ನಮ್ಗೆ ವಿದ್ಯುತ್ ಅನ್ನು ಕೊಡ್ತದ. ಹಾಗಾದ್ರೆ ಪ್ಲಗ್ ಕೀಯನ್ನ ಹಾಕ್ತಿವಿ. ಪ್ಲಗ್ ಕೀಯನ್ನ ಹಾಕಿದಾಗ ಮಂಡಲದಲ್ಲಿ ಏನಪ್ಪಾ ಅಂದ್ರೆ ವಿದ್ಯುತ್ ಪ್ರವಾಹ ಉಂಟಾಗ್ತದೆ. ಸಾರಿ ಮಂಡಲದಲ್ಲಿ ಏನಾಗ್ತದ? ವಿದ್ಯುತ್ ಪ್ರವಾಹ ಉಂಟಾಗ್ತದೆ. ಡೈರೆಕ್ಷನ್ ತೋರಿಸ್ತೆ. ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗ್ತದೆ. ವಿದ್ಯುತ್ ಪ್ರವಾಹ ಉಂಟಾದಾಗ ಹೌದಾ, ಸುರುಳಿಗೆ ವಾಹಕದ ತಂತಿಯ ಸುರುಳಿ ಏನಪ್ಪಾ ಅಂತಂದ್ರೆ ಕಾಂತಕ್ಷೇತ್ರವನ್ನ ಉಂಟು ಮಾಡ್ತದೆ. ಕಾಂತಕ್ಷೇತ್ರ ಪರಸ್ಪರ ಹತ್ತಿರದಲ್ಲಿರುವಂತಹ ಇನ್ನೊಂದು ಸುರುಳಿಯಲ್ಲಿ ಬದಲಾವಣೆ ಅಂತ ಇರ್ತದೆ. ಯಾಕ? ಹಿಂದಿನ ಕೇಸಲ್ಲಿ ದಂಡಕಾಂತವನ್ನ ಕಾಂತಕ್ಷೇತ್ರವನ್ನ ಚಲಿಸೋ ಹಾಗೆ ಮಾಡಿ ವಾಹಕದ ತಂತಿಯಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡಿದ್ವಿ. ಈಗ ಒಂದು ವಾಹಕದ ತಂತಿಯಲ್ಲೇ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡಿ ಕಾಂತಕ್ಷೇತ್ರವನ್ನು ಉಂಟು ಮಾಡಿದ್ವಿ. ಆ ಕಾಂತಕ್ಷೇತ್ರ ಇನ್ನೊಂದು ವಾಹಕದ ತಂತಿ ಸುರುಳಿ 2 ಏನಿದಿಲ್ಲ, ಇನ್ನೊಂದು ವಾಹಕದ ತಂತಿಯಲ್ಲಿ ಬದಲಾವಣೆ ಕಾಂತಕ್ಷೇತ್ರ. ನಾವ್ ಯಾವಾಗ ಪ್ಲಕ್ಕಿಯನ್ನು ಹಾಕ್ತಿವಿ ಅವಾಗ ಕಾಂತೀಯ ಬಲರೇಖೆಗಳೇನಾಗ್ತಾವ ಉಂಟಾಗ್ತವೆ. ಯಾವಾಗ ತೆಗಿತೀವಿ ಅವಾಗ ಕೂಡ ಕಾಂತೀಯ ಬಲರೇಖೆಗಳೇನಾಗ್ತಾವ ಉಂಟಾಗ್ತಾವ. ಹೌದಾ, ಪ್ರಾರಂಭಿಸೋದು ನಿಲ್ಲಿಸೋದು, ಪ್ಲಗ್ ಕೀಯನ್ನ ಒತ್ತುಗುಂಡಿಯನ್ನು ಹಾಕೋದ್ರ ಮೂಲಕ ಪ್ರಾರಂಭಿಸೋದು, ಒತ್ತುಗುಂಡಿಯನ್ನು ತೆಗೆಯೋದ್ರ ಮೂಲಕ ನಿಲ್ಲಿಸೋದು, ಈ ರೀತಿಯಾಗಿ ಮಾಡ್ತೀವಿ. ಅವಾಗ ಕಾಂತಕ್ಷೇತ್ರ
ವಾಹಕದ ತಂತಿಯಲ್ಲಿ ವಿದ್ಯುತ್ ಪ್ರವಾಹ ಉಂಟಾದಾಗ ಕಾಂತಕ್ಷೇತ್ರ ಏನಾಗ್ತದೆ ಉಂಟಾಗ್ತದ. ಉಂಟಾದಂತ ಕಾಂತಕ್ಷೇತ್ರ ಇನ್ನೊಂದು ಸುರುಳಿಯಲ್ಲಿ ಬದಲಾವಣೆ ಅಂತ ಇರ್ತದೆ. ಆ ಬದಲಾವಣೆ ಅಂತ ಇರ್ತದಲ್ಲ ಕಾಂತಕ್ಷೇತ್ರ, ಆ ಬದಲಾವಣೆ ಇನ್ನೊಂದು ಸುರುಳಿಯಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗ್ಲಿಕ್ಕೆ ಕಾರಣ ಆಗ್ತದೆ. ಹಾಗಾದ್ರೆ ಯಾವಾಗ ಒತ್ತುಗುಂಡಿಯನ್ನ ಹಾಕ್ತೀರಾ ಅವಾಗ ಗೆಲ್ಲಾಮೀಟರ್ ಇರುವಂತಹ ಡಿಫ್ಲೆಕ್ಷನ್ ಪಾಯಿಂಟರ್ ಬಲಬದಿಗೆ ಚಲಿಸಿ ಮತ್ತೆ 0ಗೆ ಬರ್ತದ. ಯಾವಾಗ ಒತ್ತುಗುಂಡಿಯನ್ನು ತೆಗಿತೀರಾ ಅವಾಗ ಎಡಭಾಗದಲ್ಲಿ ಚಲಿಸಿ ಮತ್ತೆ ಏನಾಗ್ತದ 0ಗೆ ಬರ್ತದ. ಯಾವಾಗ ಒತ್ತುಗುಂಡಿಯನ್ನ ನಿಶ್ಚಲ ಸ್ಥಿತಿಯಲ್ಲಿ ಇಟ್ಟಿರ್ತೀರಿ, ಹಾಕೋದು ಇಲ್ಲ ತೆಗೆಯೋದು ಇಲ್ಲ, ಅಂತಹ ವೇಳೆಯಲ್ಲಿ ಯಾವುದೇ ಪ್ರೇರಿತ ವಿದ್ಯುತ್ ಪ್ರವಾಹ ಇಲ್ಲ. ಈ ರೀತಿಯಾಗಿ ಒಂದು ವಾಹಕದ ತಂತಿಗೆ ಹೊಂದಿಕೊಂಡಿರುವಂತಹ ಇನ್ನೊಂದು ವಾಹಕದ ತಂತಿಯಲ್ಲಿ, ಒಂದು ವಿದ್ಯುತ್ ಪ್ರವಹಿಸುತ್ತಿರುವಂತಹ ವಾಹಕದ ತಂತಿಯನ್ನ ಹತ್ತಿರದಲ್ಲಿರುವಂತಹ ಇನ್ನೊಂದು ವಾಹಕದ ತಂತಿಯಲ್ಲಿ ಬ್ಯಾಟರಿಯ ಸಂಪರ್ಕ ಇಲ್ಲದೇ ಇದ್ರೂ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡಬಹುದು. ದಂಡಕಾಂತದ ಚಲನೆಯ ಮೂಲಕ ಅಥವಾ ವಾಹಕದ ತಂತಿಯ ಚಲನೆ ಮೂಲಕ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟು ಮಾಡಬಹುದು ಅನ್ನೋದನ್ನ ಲಾಸ್ಟ್ ಚಟುವಟಿಕೆಯಲ್ಲಿ ಅಭ್ಯಾಸ ಮಾಡಿದ್ವಿ. ಇಲ್ಲಿ ಒಂದು ವಾಹಕದ ತಂತಿಯಲ್ಲಿ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡೋದ್ರ ಮೂಲಕ ಪರಸ್ಪರ ಹತ್ತಿರದಲ್ಲಿರುವಂತಹ ಇನ್ನೊಂದು ವಾಹಕದ ತಂತಿಯಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡಬಹುದು ಅನ್ನೋದನ್ನ ಈ ಚಟುವಟಿಕೆಯ ಮೂಲಕ ಏನ್ ಮಾಡ್ತೀವಿ ಅಂದ್ರೆ ತಿಳ್ಕೊಳ್ತೀವಿ. ಹಾಗಾದ್ರೆ ಸುರುಳಿ 1ರಲ್ಲಿ ಪ್ರವಹಿಸುತ್ತಿರುವಂತಹ ವಿದ್ಯುತ್ ಪ್ರವಾಹ ಬದಲಾಗ್ತಿದ್ರೆ ಪ್ರಾರಂಭಿಸೋದು ಅಥವಾ ನಿಲ್ಲಿಸೋದು, ಸುರುಳಿ 2ರಲ್ಲಿ ವಿಭವಾಂತರ ಪ್ರೇರಿತವಾಗ್ತದ. ವಿಭವಾಂತರನೇ ವಿದ್ಯುತ್ ಪ್ರವಾಹಕ್ಕೆ ಕಾರಣ ಆಗ್ತದೆ ಅಂತ ಹೇಳಿದ್ವಿ. ಹಿಂದಿನ ಕೇಸ್ಗಳಲ್ಲಿ ನಾನು ಹೇಳಿದ್ದೀನಿ ಏನು, ಸುರುಳಿಗೆ ಹೊಂದಿಕೊಂಡಿರುವಂತಹ ಕಾಂತದ ಚಲನೆ ಪ್ರೇರಿತ ವಿಭವಾಂತರವನ್ನ ಉತ್ಪತ್ತಿ ಮಾಡ್ತದ. ಪ್ರೇರಿತ ವಿಭವಾಂತರ ಮಂಡಲದಲ್ಲಿ ವಿದ್ಯುತ್ ಪ್ರವಾಹಕ್ಕೆ ಕಾರಣ ಆಗ್ತದೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ವಾಹಕದ ತಂತಿಯಲ್ಲಿ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡ್ತೀವಿ. ವಾಹಕದ ತಂತಿ ಏನ್ ಮಾಡ್ತದೆ ಅಂದ್ರೆ ಕಾಂತಕ್ಷೇತ್ರವನ್ನು ಉಂಟು ಮಾಡ್ತದೆ. ಕಾಂತಕ್ಷೇತ್ರ ಇನ್ನೊಂದು ಸುರುಳಿಯಲ್ಲಿರುವಂತಹ ವಾಹಕದ ತಂತಿಯಲ್ಲಿ ಪ್ರೇರಿತ ವಿಭವಾಂತರವನ್ನು ಉಂಟು ಮಾಡ್ತದೆ. ಪ್ರೇರಿತ ವಿಭವಾಂತರ ಮಂಡಲದಲ್ಲಿ ವಿದ್ಯುತ್ ಪ್ರವಾಹಕ್ಕೆ ಕಾರಣ ಆಗ್ತದೆ. ಮಂಡಲದಲ್ಲಿ ಏನಾಗ್ತದೆ ವಿದ್ಯುತ್ ಪ್ರವಾಹಕ್ಕೆ ಕಾರಣ ಆಗ್ತದೆ. ಅದನ್ನ ಗೆಲ್ಲಾಮೀಟರ್ ನಮ್ಗೆ ಏನ್ ಮಾಡ್ತದೆ ತೋರಿಸ್ಕೊಡ್ತದೆ. ಇನ್ನ ಸುರುಳಿ 1ಅನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರೈಮರಿ ಸುರುಳಿ ಅಂತ ತೆಗೆದುಕೊಳ್ತೀವಿ. ಸುರುಳಿ 1ಅನ್ನ ಏನ್ ತಗೋತೀವಿ ಪ್ರೈಮರಿ ಸುರುಳಿ ಅಂತ ತೆಗೆದುಕೊಳ್ತೀವಿ, ಪ್ರಾಥಮಿಕ ಸುರುಳಿ. ಸುರುಳಿ 2ಅನ್ನ ಏನ್ ತೆಗೆದುಕೊಳ್ತೀವಿ ಅಂದ್ರೆ ಸೆಕೆಂಡರಿ ಸುರುಳಿ, ದ್ವಿತೀಯಕ ಸುರುಳಿ ಅಂತ ಕರಿತೀವಿ. ಪ್ರಾಥಮಿಕ ಸುರುಳಿ ಮತ್ತು ದ್ವಿತೀಯಕ ಸುರುಳಿ. ಸುರುಳಿ 1 ಪ್ರಾಥಮಿಕ ಸುರುಳಿ. ಇದರಲ್ಲಿ ಏನ್ ಮಾಡ್ತಾ ಇದೀವಿ, ಕೃತಕವಾಗಿ ನಾವೇ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡೋದ್ರ ಮೂಲಕ ಕಾಂತಕ್ಷೇತ್ರಕ್ಕೆ ಹೊಂದಿಕೊಂಡಿರುವಂತಹ ವಾಹಕದ ತಂತಿಯಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹ. ಕಾಂತಕ್ಷೇತ್ರಕ್ಕೆ ಹೊಂದಿಕೊಂಡಿರುವಂತಹ ವಾಹಕದ ತಂತಿ ಏನಿದಿಲ್ಲ ಅದು ಸುರುಳಿ 2, ದ್ವಿತೀಯಕ ಸುರುಳಿ, ಸೆಕೆಂಡರಿ ಕಾಯಿಲ್. ಹೌದಾ, ಪ್ರೈಮರಿ ಕಾಯಿಲ್, ಸೆಕೆಂಡರಿ ಕಾಯಿಲ್ ಅಥವಾ ಏನೋ ಪ್ರಾಥಮಿಕ ಸುರುಳಿ ಮತ್ತು ದ್ವಿತೀಯಕ ಸುರುಳಿ ಅಂತ ಕರಿತೀವಿ. ಹಾಗಾದ್ರೆ ಈ ಎರಡೂ ಚಟುವಟಿಕೆಗಳ ಆಧಾರದ ಮೇಲೆ ಒಂದು ವಾಹಕದ ತಂತಿಗೆ ಹೊಂದಿಕೊಂಡಿರುವಂತಹ ಕಾಂತಕ್ಷೇತ್ರ ಚಲನೆಗೊಳಪಡ್ಲಿ ಅಥವಾ ಕಾಂತಕ್ಷೇತ್ರ ಸ್ಥಿರವಾಗಿದ್ದಾಗ ವಾಹಕದ ತಂತಿನೇ ಚಲನೆಗೊಳಪಡ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗ್ತದಂತ ಮೊದಲನೇ ಚಟುವಟಿಕೆಯಲ್ಲಿ ಅಭ್ಯಾಸ ಮಾಡಿದ್ವಿ. ಈ ಚಟುವಟಿಕೆಯಲ್ಲಿ ಒಂದು ವಾಹಕದಲ್ಲಿ ಬದಲಾಗುತ್ತಿರುವ ಕಾಂತಕ್ಷೇತ್ರವು, ಇದೊಂದು ವಾಹಕ ಐತಿ, ಇದ್ರ ಏನಾಗ್ತಾ ಇದೆ ಬದಲಾಗಿ ಕಾಂತೀಯ ಬಲರೇಖೆಗಳಿದೆಯಲ್ಲ, ಆ ಬದಲಾಗುತ್ತಿರುವ ಕಾಂತಕ್ಷೇತ್ರವು ಇನ್ನೊಂದು ವಾಹಕದಲ್ಲಿ, ಒಂದು ವಾಹಕದಲ್ಲಿ ಬದಲಾಗುತ್ತಿರುವ ಕಾಂತಕ್ಷೇತ್ರ, ಒಂದು ವಾಹಕ ಐತಿ, ಇದರಲ್ಲಿ ಬದಲಾಗುತ್ತಿರುವಂತಹ ಕಾಂತಕ್ಷೇತ್ರ ಐತಿ, ಇದು ಇನ್ನೊಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹವನ್ನ ಪ್ರೇರೇಪಿಸ್ತದ. ಇನ್ನೊಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹವನ್ನ ಪ್ರೇರೇಪಿಸ್ತದ. ಈ ಪ್ರಕ್ರಿಯೆಯನ್ನ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ. ಅದನ್ನಾದ್ರೂ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿಬಹುದು, ಇದನ್ನಾದ್ರೂ. ಇನ್ನೂ ಒಂದು ವಾಹಕದ ತಂತಿಗೆ ಪರಸ್ಪರ ಸಂಪರ್ಕದಲ್ಲಿರುವಂತಹ ಕಾಂತಕ್ಷೇತ್ರ ಚಲನೆಗೊಳಪಟ್ಟಾಗ ವಾಹಕದ ತಂತಿಯಲ್ಲಿ ಏನಾಗ್ತದ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗ್ತದೆ. ಈ ಪ್ರಕ್ರಿಯೆಯನ್ನೇ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ ಅಂತ ಹೇಳ್ಬೋದು. ಅಥವಾ ಎರಡನೇ ಚಟುವಟಿಕೆಯ ಆಧಾರದ ಮೇಲೆ ಒಂದು ವಾಹಕದ ತಂತಿಯಲ್ಲಿ ಬದಲಾಗುತ್ತಿರುವ ಕಾಂತಕ್ಷೇತ್ರವು, ಒಂದು ವಾಹಕದ ತಂತಿಯಲ್ಲಿ ಬದಲಾಗುತ್ತಿರುವಂತಹ ಕಾಂತಕ್ಷೇತ್ರವು ಇನ್ನೊಂದು ವಾಹಕದಲ್ಲೇ ವಿದ್ಯುತ್ ಪ್ರವಾಹವನ್ನು ಪ್ರೇರೇಪಿಸ್ತದ. ಈ ಪ್ರೇರೇಪಿಸುವಂತಹ ಪ್ರಕ್ರಿಯೆಯನ್ನೇ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ. ಈ ಪ್ರೇರೇಪಿಸುವಂತಹ ಪ್ರಕ್ರಿಯೆಯನ್ನು ಏನ್ ಕರಿತೀವಿ ವಿದ್ಯುತ್ ಕಾಂತೀಯ ಪ್ರೇರಣೆ. ಇಷ್ಟು ಏನಪ್ಪಾ ಅಂದ್ರೆ ವಿದ್ಯುತ್ ಕಾಂತೀಯ ಪ್ರೇರಣೆ. ಇನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಫ್ಲೆಮಿಂಗನ ಬಲಗೈ ನಿಯಮ, ಹೌದಾ, ಮೂರು ಬೆರಳನ್ನ ಒಂದು ಇನ್ನೊಂದಕ್ಕೆ ಲಂಬವಾಗಿರಿಸಿದಾಗ, ಹೌದಾ, ಯಾವ ಬೆರಳುಗಳು ಯಾವ ದಿಕ್ಕನ್ನು ತೋರ್ಪಡಿಸ್ತಾವ, ಅದು ಏನಪ್ಪಾ ಅಂದ್ರೆ ಫ್ಲೆಮಿಂಗನ ಬಲಗೈ ನಿಯಮ. ಫ್ಲೆಮಿಂಗನ ಬಲಗೈ ನಿಯಮವನ್ನು ಅಭ್ಯಾಸ ಮಾಡಿ ವಿದ್ಯುತ್ ಜನಕ ಡೈನಾಮೋ, ಹೌದಾ, ಅದರ ರಚನೆ ಮತ್ತು ಕಾರ್ಯವನ್ನು ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡೋಣ. ವಿಡಿಯೋ ತುಂಬಾ ಲೆಂದಿ ಆಗ್ತಾ ಇದೆ, ಅದಕ್ಕೆ ಇನ್ನೇನು ಸ್ವಲ್ಪದಲ್ಲಿ ನಿಲ್ಲಿಸುವಂತ ಕೆಲಸ ಮಾಡ್ತೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಯಾರ್ಯಾರು ನಿಮ್ಮ ಸ್ನೇಹಿತರು, ಹೌದಾ, ಈ ಚಾಪ್ಟರ್ ಬಹಳ ಜನ ಮೆಸೇಜ್ ಕಳಿಸಿದ್ರಿ, ಹಿಂದಿನಿಂದ ಮೆಸೇಜ್ ಕಳಿಸ್ತಾ ಇದ್ದೀರಾ. ಆದ್ರೆ ನನಗೆ
ನನ್ನದೇ ಆದ ಸಮಸ್ಯೆಗಳಿದ್ದು, ಜ್ವರ ಬಂತು, ಏನೇನೋ ಸಮಸ್ಯೆಗಳಾಗ್ತಾ ಇದ್ದಾವೆ. ಅದಕ್ಕೆ ಕಂಟಿನ್ಯೂಸ್ ಆಗಿ ಕ್ಲಾಸನ್ನು ಮಾಡಲಿಕ್ಕೆ ಆಗಿರಲಿಲ್ಲ. ಆದರೆ ಹೆಚ್ಚು ಕಡಿಮೆ ಇದು ಎಂಡಿಗೆ ಬಂದಿದೆ. ಇನ್ನೇನು ಯಾವುದು ಫ್ಲೆಮಿಂಗನ ಬಲಗೈ ನಿಯಮ ಮತ್ತು ವಿದ್ಯುಜ್ಜನಕ ಅಷ್ಟು ಹೇಳಿಬಿಟ್ರೆ ಈ ಚಾಪ್ಟರ್ ಕ್ಲೋಸ್ ಆಗಿಬಿಡ್ತದೆ. ಕ್ವಶನ್ ಆನ್ಸರ್ಸ್ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಟೆಕ್ಸ್ಟ್ ಬುಕ್ ಮಿಡಲಲ್ಲಿರುವಂಥ ಕ್ವಶನ್ಸ್ ನಾನು ಡಿಸ್ಕಸ್ ಮಾಡ್ತಾ ಬಂದಿದ್ದೀನಿ. ಹೌದಾ, ನಾನು ಯಾವ ಚಾಪ್ಟರ್ ವಿಡಿಯೋ ಮಾಡಿದ್ದೀನಿ ಆ ಎಲ್ಲ ಚಾಪ್ಟರ್ಗಳಲ್ಲಿ ಏನು ಅಭ್ಯಾಸ ಪ್ರಶ್ನೆಗಳನ್ನು ಮತ್ತು ಟೆಕ್ಸ್ಟ್ ಬುಕ್ ಮಿಡಲ್ ಇರುವಂಥ ಕ್ವಶನ್ಸ್ನ ಕಂಪಲ್ಸರಿ ಡಿಸ್ಕಸ್ ಮಾಡಿದ್ದೀನಿ. ಅದಕ್ಕೆ ಔಟ್ ಸ್ಕೋರ್ ಮಾಡಲಿಕ್ಕೆ ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ತಾ, ಹೌದಾ, ನಿಮ್ಗೆ ಯಾವ ಚಾಪ್ಟರ್ ಟಫ್ ಅನಿಸ್ತವ ಆ ಚಾಪ್ಟರ್ಗಳ ವಿಡಿಯೋಗಳನ್ನ ರಿಪೀಟ್ ಆಗಿ ನೋಡ್ತಾ ಇರ್ರಿ. ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಕ್ವಶನ್ಸ್ ನಿಮ್ಗೆಲ್ಲಾದರೂ ಕ್ವಶನ್ ಪೇಪರಲ್ಲಿ ಅಲ್ಲಿ ಇಲ್ಲಿ ಸಿಗ್ತಿರ್ತಾವ, ಹೆಕ್ಕಿ ತೆಗೆದು ಅವರು ಆನ್ಸರ್ ಕೊಟ್ಟಿರ್ತಾರೆ, ಅದು ನಿಮ್ಗೆ ತಿಳಿತಾ ಇರೋದಿಲ್ಲ. ಅಂತಹ ಎಕ್ಸ್ಪ್ಲನೇಷನ್ಸ್ ಏನಾದರೂ ಇದ್ದರೆ ಕೆಲವು ಜನ ಹುಡುಗರು ಕಾಲ್ ಮಾಡ್ತಾರೆ, ನೀವು ಕಾಲ್ ಮಾಡಿ ನಿಮ್ಮ ಸಂದೇಹಗಳನ್ನ ಪರಿಹರಿಸ್ಕೊಳ್ರಿ. ಆಮೇಲೆ ಈ ವಿಡಿಯೋಗಳು ಆದಷ್ಟು ನಿಮ್ಮ ಸ್ನೇಹಿತರಿಗೂ ತಲುಪೋ ಹಾಗೆ ಮಾಡಿರಿ. ಹೌದಾ ಅಂತ ಹೇಳ್ತಾ ನಾನು ಈ ವಿಡಿಯೋನ ಪಾಸ್ ಮಾಡ್ತೇನೆ. ಥ್ಯಾಂಕ್ ಯು ಸೊ ಮಚ್.